ಈಗ ನಮ್ಮ ದೇಶ ದಾಸತ್ವದಲ್ಲಿರುವಾಗ 18ನೇ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದು ವಿಚಿತ್ರವಾದ ಘಟನೆ. ಬ್ರಿಟಿಷರ ದಾಸತ್ವದ ಅಡಿಯಲ್ಲಿರುವಾಗ ಭೀಮರಾವ್ ಅಂಬೇಡ್ಕರ್ ಅವರು ಬಹಳ ಯವನಸ್ಥರಾಗಿದ್ರು. ಅವಾಗ ಕಾಲೇಜ್ ಸ್ಟೂಡೆಂಟ್ ಆಗಿದ್ರು. ಆ ಸಮಯದಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಒಂದು ಉಚ್ಚ ಜಾತಿಯವರಿಂದ, ಅಂದ್ರೆ ದೊಡ್ಡ ಜಾತಿಯವರಿಂದ ಆತನಿಗೆ ಬಹಳಷ್ಟು ಸಮಸ್ಯೆ ಉಂಟಾಯಿತು. ಗಂಭೀರವಾಗಿ ಹೇಳ್ತಿರಲ್ವಿಯ, ಬಹಳಷ್ಟು ಸಮಸ್ಯೆ ಉಂಟಾಯಿತು. ಆ ಸಮಸ್ಯೆಯ ನಿಮಿತ್ತ ಎಂತ ಸಮಸ್ಯೆ ಅಂದ್ರೆ ಆತನ ಕುಟುಂಬದವರು ಸುಮಾರು 8ಕ್ಕಿಂತ ಹೆಚ್ಚಿನ ಜನರು ಅವರ ಕುಟುಂಬದ ಸದಸ್ಯರಿದ್ರು. ಅವರ ಅಣ್ಣ, ಅವರ ಮಲ್ತಾಯಿ ಮತ್ತು ಅವರ ಸಹೋದರಿಯರು ಎಲ್ಲ ಅನೇಕ ಜನರಿದ್ರು. ಅವರ ಮನೆಯಲ್ಲಿ ಸುಮಾರು 8ಕ್ಕಿಂತ ಹೆಚ್ಚಿನ ಜನರು. 8 ಜನರನ್ನು ಮನೆಯಿಂದ ಉಚ್ಚ ಜಾತಿಯವರು ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕಿರುಕುಳ ಕೊಡಲು, ಅವರಿಗೆ ಯಾಕೆಂದ್ರೆ ಆತನು ಕಾಲೇಜಿನಲ್ಲಿ ಹೆಚ್ಚಿನ ಅಂಕಗಳಿಗೆ ಪಡ್ಕೊಂಡು ಪಾಸ್ ಆಗ್ತಾ ಇರೋದ್ರಿಂದ ಒಂದು ಚಿಕ್ಕ ಜಾತಿಯ ಹುಡುಗನಾಗಿದ್ದು ದೊಡ್ಡ ದೊಡ್ಡ ಜಾತಿಯವರ ಮಧ್ಯದಲ್ಲಿ ಈತನು ಹೆಚ್ಚಿನ ಅಂಕಗಳು ಪಡ್ಕೊಂಡು ಒಂದು ಮೇಧಾವಿ, ಒಂದು ನಿಪುಣನೆಂಬುದಾಗಿ ಹೆಸರು ಗಳಿಸ್ಕೊಳ್ತಾ ಇರುವ ಕಾರಣದಿಂದ ಈ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಉಚ್ಚ ಜಾತಿಯವರು ಕಿರುಕುಳ ನೀಡುವುದಕ್ಕಾಗಿ ಬಾಡಿಗೆ ಮನೆಯಲ್ಲಿ, ಇದು ಮುಂಬೈನಲ್ಲಿ ನಡೆದಿರುವ ಘಟನೆ, ನಡೆದಿರ್ತಕ್ಕಂಥ ಘಟನೆ. ಈ ಬಾಡಿಗೆ ಮನೆಯಿಂದ ಆತನನ್ನು ಹೊರಹಾಕಲು ಆ ಮನೆ ಯಜಮಾನನಿಗೆ ಒತ್ತಾಯ ಮಾಡಿ ಭೀಮರಾವ್ ಅಂಬೇಡ್ಕರ್ ಅವರನ್ನು ಮನೆಯಿಂದ ಹೊರಗೆ ಹಾಕಿಸ್ತಾರೆ. ಇದು ಬಹಳ ಕ್ಲಿಷ್ಟಕರವಾದಂತಹ ಸಂಕಟದಲ್ಲಿ, ಧರ್ಮ ಸಂಕಟದಲ್ಲಿ ಅವರು ಸಿಕ್ಕೊಂಡ್ರು. ಪ್ರೈಸ್ ಲಾರ್ಡ್ ಜೀಸಸ್. ಸಿಕ್ಕೊಂಡಿದ ಮೇಲೆ ಆ ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ದಾಸತ್ವದಲ್ಲಿರುವಾಗಲೂ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಂದು ಪ್ರಾಮಾಣಿಕತ್ವ ಇರದೇ ಇದ್ದಿದ್ರೆ ಅಷ್ಟು ವರ್ಷ ಆಳ್ಲಿಕ್ಕೆ ಆಗ್ತಿಲ್ಲಾಗಿತ್ತು. ಅವರು ಬರ್ತಾ ಕೊನೆ ಸಮಯದಲ್ಲಿ ಅವರ ಪ್ರಾಮಾಣಿಕತ್ವ ಬಿಟ್ಟು ಸ್ವಲ್ಪ ದೌರ್ಜನ್ಯಕ್ಕೆ ಬಂದಿರುವಾಗ ಅವರು ಇಲ್ಲಿಂದ ಹೊರ ಓಡುವಂತ ಸ್ಥಿತಿ ಬಂತು. ಆದ್ರೆ ಅವರ ಪ್ರಾಮಾಣಿಕತ್ವ ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದು ಉಚ್ಚ ಜಾತಿಯವರು ಚಿಕ್ಕ ಜಾತಿಯವರ ಮೇಲೆ ಬಹಳಷ್ಟು ದೌರ್ಜನ್ಯವನ್ನು ಬೆಸುಕ್ತಾ ಇದ್ರು. ಈ ಚಿಕ್ಕ ಜಾತಿಯವರ ನೆರಳು ನಮ್ಮ ಮೇಲೆ ಬಿಡಬಾರ್ದು, ಶಾಪ ಶಾಪ ಶಾಪ. ಅವರ ಮನೆಯಲ್ಲಿ ನಾವು ಕಾಲಿಡಬಾರ್ದು, ಶಾಪ ಶಾಪ ಶಾಪ. ಮತ್ತು ಅವರು ನಮ್ಮ ಮನೆಯಲ್ಲಿ ಕಾಲಿಡಬಾರ್ದು, ಶಾಪ ಶಾಪ ಶಾಪ. ಅವ್ರು ನೀರು ಕೊಡಬಾರ್ದು, ನಾವು ನೀರು ಕೊಡಬಾರ್ದು. ಈ ರೀತಿಯಾದಂತಹ ಉಚ್ಚ ಜಾತಿಯವರ ಕಿರುಕುಳ ಬಹಳ ಇತ್ತು. ಆದ್ರೆ ಇಂತಹ ಸಮಯದಲ್ಲಿ ಚಿಕ್ಕ ಜಾತಿಯವರು ಹೆಚ್ಚಿನ ಅಂಕಗಳು ಪಡ್ಕೊಂಡು ಪಾಸ್ ಆಗ್ತಾ ಇದ್ದಾರೆ ಅಂದ್ರೆ ಈ ಉಚ್ಚ ಜಾತಿಯವರಿಗೆ ಒಂದು ಹೊಟ್ಟೆ ಕಿಚ್ಚು ಉಂಟಾಯ್ತು ಆ ಕಾಲದಲ್ಲಿ. ಆ ಹೊಟ್ಟೆ ಕಿಚ್ಚಿನ ನಿಮಿತ್ತ ಭೀಮರಾವ್ ಅಂಬೇಡ್ಕರ್ ಅವರನ್ನು ಭಯಂಕರವಾದಂತಹ ಕಿರುಕುಳ ನೀಡಲು ಅವರು ತಯಾರಾದರು. ಈ ರೀತಿಯಲ್ಲಿ ಅವರಿಗೆ ಕಿರುಕುಳ ನೀಡುತ್ತಾ ಇದ್ರು. ಇಂಥ ಸಮಯದಲ್ಲಿ ನೋಡ್ರಿ, ಆ ಸಮಯ 18ನೇ ಶತಮಾನ, ಬ್ರಿಟಿಷರ ಆಳ್ವಿಕೆ. ಪ್ರೈಸ್ ಲಾರ್ಡ್ ಜೀಸಸ್. ಬ್ರಿಟಿಷರ ಆಳ್ವಿಕೆ. ಆ ಸಮಯದಲ್ಲಿ ಈ ರೀತಿಯಾದಂತ ಕಿರುಕುಳ ನೀಡ್ತಾ ಇರುವಾಗ ಯಾಕೆ ಅಂದ್ರೆ ಈತನು ಹೆಚ್ಚಿನ ಅಂಕಗಳು ಪಡ್ಕೊಂಡು ಪಾಸ್ ಆದ್ರೆ ಅವರ ಈ ಉಚ್ಚ ಜಾತಿಯವರು ಏನ್ ಹೇಳ್ತಾರೆ, ಇವರು ಶಾಪಗ್ರಸ್ತರು. ಚಿಕ್ಕವರೇನು, ಇವರು ಶಾಪಗ್ರಸ್ತರು, ಇವರು ನಿಮ್ನ ಜಾತಿಯವರು, ಅಂದ್ರೆ ಕೆಳಗಿನ ಜಾತಿಯವರು, ಇವರು ಶಾಪಗ್ರಸ್ತರು, ಇವರು ಶಾಪವಾಗಿ ಹುಟ್ಟಿದ್ದಾರೆ, ಪೂರ್ವ ಜನ್ಮದಲ್ಲಿ ಏನೋ ಶಾಪ ಮಾಡಿದ್ರೆ ಎಂಬುದಾಗಿ ಮೂಢನಂಬಿಕೆಯನ್ನು ಮೂಡಿಸಿ ಇವರ ಮೇಲೆ ದೌರ್ಜನ್ಯವೆಸಕೋದಲ್ಲದೆ ಅವರು ಸಮಾಜದಿಂದ ಬಹಳಷ್ಟು ಕೀಳವಾಗಿ ಬಹಿಷ್ಕಾರ ರೀತಿಯಿಂದ ಅವರು ನೋಡ್ತಾ ಇದ್ರು. ಆದ್ರೆ ಇವರು ಹೇಳಿದ ಮಾತು, ಇವರು ಯಾವ ದುಷ್ಟ ಆಲೋಚನೆಯಿಂದ ಮೂಢನಂಬಿಕೆಯಿಂದ ಏನು ಹೇಳಿದ್ರಲ್ಲ, ಇವರು ಶಾಪಗ್ರಸ್ತರು, ಇವರ ಜೀವನ ನಾಶ ಆಗ್ತದೆ ಅಂತ ಹೇಳಿದ್ರ. ಆದ್ರೆ ಅವನ ಜೀವನ ನಾಶವಾಗದೆ ವೃದ್ಧಿ ಆಗ್ತಾ ಇತ್ತು. ಅವನ ಜೀವನದಲ್ಲಿ ಅವನು ಹೆಚ್ಚಿನ ಅಂಕಗಳು ಪಡ್ಕೊಂಡು ಪಾಸ್ ಆಗ್ತಾ ಇದ್ದನು. ಅವನು ಏನು ಕೆಲಸ ಮಾಡಿದ್ರು, ಆತನು ಭೀಮರಾವ್ ಯವನ ಪ್ರಾಯದಲ್ಲಿ ಆತನು ಏನು ಕಾರ್ಯವನ್ನು ಹಿಡಿದರು ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗ್ತಿದ್ದ. ಅದಕ್ಕಾಗಿ ಆತನ ಮೇಲೆ ಬಹಳಷ್ಟು ಹೊಟ್ಟೆ ಕಿಚ್ಚಿಟ್ಕೊಂಡು ಈ ಉಚ್ಚ ಜಾತಿಯವರು ಈತನಿಗೆ ಹೇಗಾದ್ರೆ ಮಾಡಿ ಈತನ ಫೇಲ್ ಆಗ್ಬೇಕಂತೇಳಿ ಈತನನ್ನು ಮನೆಯಿಂದ ಹೊರಗೆ ಹಾಕಿಸ್ತಾರೆ. ಆ ರಾತ್ರಿ ವೇಳೆಯಲ್ಲಿ ಇವರೆಲ್ಲರೂ ಮನೆಯಿಂದ ದಿಕ್ಕಾಪಾಲಾಗ್ತಾರೆ, ಎಲ್ಲ ಹೊರಗೆ ಬಂದ್ಬಿಡ್ತಾರೆ, ಬೀದಿಗೆ ಬಂದ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಈ ಉಚ್ಚ ಜಾತಿಯವನು ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ ಕೆಲವು ಭಾರತೀಯ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಲಂಚವನ್ನು ಕೊಡತಕ್ಕಂತ, ಬ್ರಿಟಿಷ್ ಆಳ್ವಿಕೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಲಂಚವನ್ನು ಕೊಡತಕ್ಕಂತಷ್ಟು ಶ್ರೀಮಂತನಾಗಿದ್ದ ಆತನು ಜೋಶಿ ಎಂಬುದಾಗಿ. ಆತನ ಅಡ್ಡ ಹೆಸರು ಜೋಶಿ. ಪ್ರೈಸ್ ಲಾರ್ಡ್ ಜೀಸಸ್.
ಈ ವ್ಯಕ್ತಿ ಬಹಳಷ್ಟು ಕಿರುಕುಳ ನಡೀತಾ ಇದ್ದನು. ಆಗ ಪೊಲೀಸರನ್ನು ಕರೆದು, ಬ್ರಿಟಿಷ್ ಪೊಲೀಸರು, ಆ ಸಮಯದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಇಂಡಿಯನ್ ಜನರೇ ಇದ್ರು, ಅವಾಗ ಭಾರತೀಯ ಪೊಲೀಸರ ಸರ್ಕಾರದಲ್ಲಿದ್ರು, ಆದ್ರೆ ಬ್ರಿಟಿಷ್ ಅಧಿಕಾರಿಗಳು ಅವರ ಆಡಳಿತದಲ್ಲಿದ್ರು. ಸೊ ಈ ಪೊಲೀಸರು ಬಂದು ಭೀಮರಾವ್ ಅಂಬೇಡ್ಕರ್ ಅವರನ್ನು, ಅವರ ಕುಟುಂಬದವರೆಲ್ಲ ಎಲ್ಲರನ್ನು ಹೊರ ಹಾಕ್ತಾರೆ, ದೌರ್ಜನ್ಯದಿಂದ ಬೆಸಗ್ತಾರೆ. ಆದ್ರೆ ಇವರು, ಯಾಕಂದ್ರೆ ಭೀಮರಾವ್ ಅಂಬೇಡ್ಕರ್ ಅವರು ಚೆನ್ನಾಗಿ ಸೆಕೆಂಡ್ ಇಯರ್ ಮಟ್ಟ ಓದ್ತಾ ಇರ್ತಾರೆ, ಅವರು 12ನೇ ತರಗತಿ ಮಟ್ಟ ಓದ್ತಾ ಇರ್ತಾರೆ. ಆ ಓದ್ತಾ ಇರೋ ಸಮಯದಲ್ಲಿ ಭಯಂಕರವಾದ ಕಿರುಕುಳ ಆಗಿರುವಾಗ ಏನು ಮಾಡಬೇಕಂತ ತೋಚಿಲ್ಲ. ಆ ಸಮಯದಲ್ಲಿ ಈತನು ಓದಿ ಬರೆದಿರುವುದರಿಂದ ಈತನಿಗೆ ಆ ಬ್ರಿಟಿಷರ ನಿಯಮ ನಿಷ್ಠಗಳು, ಕಾನೂನು ಕಾಯ್ದೆಗಳು ಈತನಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು. ಯಾರಿಗೆ? ಭೀಮರಾವ್ ಅಂಬೇಡ್ಕರ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಇತ್ತು. ಯಾಕಂದ್ರೆ ಇವರು ಶಿಕ್ಷಣವನ್ನು ಪಡ್ಕೊಂಡಿದ್ರಿಂದ ಆ ಒಂದು ತಿಳುವಳಿಕೆ ಅವರಿಗಿತ್ತು. ಎಲ್ಲರೂ ಹೇಳ್ತಿರಲ್ವಯ್ಯ. ಆ ಸಮಯದಲ್ಲಿ ಏನಾಯ್ತು, ದಯಮಾಡಿ ಗಮನಿಸ್ತೀರಿ ಮಾತನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪ್ರಗಂತ ಹೇಳ್ತಿರಲ್ವಯ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಆ ಸಮಯದಲ್ಲಿ ಏನಾಯ್ತು, ಈತನ ಏನ್ ಮಾಡಿದ, ಏನ್ ದಾರಿ ತೋರಿಸ್ತಾ ಇಲ್ಲ. ಆವಾಗ ಬ್ರಿಟಿಷರ ಪ್ರಭುತ್ವ ಇತ್ತು, ಬ್ರಿಟಿಷರ ಆಳ್ವಿಕೆ ಇತ್ತು. ಬ್ರಿಟಿಷರ ಆಳ್ವಿಕೆ ಒಂದು ಪ್ರಜಾಪ್ರಭುತ್ವದ ಆಧಾರ ಮೇಲೆಲ್ಲ, ಅದು ಅರಸರ ಪ್ರಭುತ್ವದ ಆಧಾರ ಮೇಲಿತ್ತು. ಲಕ್ಷ ಕೇಳ್ತೀರಿ, ಬಹಳ ಇಂಪಾರ್ಟೆಂಟ್ ಇದ್ದು. ಬ್ರಿಟಿಷರ ಪ್ರಭುತ್ವ ಒಂದು ರಾಜರ ಪ್ರಭುತ್ವ ಇತ್ತು. ಅದು ಒಂದು ಪ್ರಾಮಾಣಿಕವಾಗಿ ಆಳಲೇಬೇಕನ್ನತಕ್ಕಂತ ಅವರಿಗೆ ಒಂದು ಕರ್ತವ್ಯ ಬದ್ಧರಾಗಿರ್ಬೇಕಾಗಿತ್ತು ಅವರು. ಆ ಸಮಯದಲ್ಲಿ ಈ ಭೀಮರಾವ್ ಅಂಬೇಡ್ಕರ್ ಅವರು ತನ್ನ ತಂದೆ ಹೇಳ್ತಾನೆ, ಯಾಕಂದ್ರೆ ಅವರ ತಂದೆ ಬ್ರಿಟಿಷರ ಪ್ರಭುತ್ವದ ಸಮಯದಲ್ಲಿ ಅವರ ಮಿಲಿಟರಿಯಲ್ಲಿ, ಅವರ ಸೇನಾಪಡೆಯಲ್ಲಿ ಆತನು ಸುಬೇದಾರ್ ಆಗಿ ಕೆಲಸ ಮಾಡ್ತಿದ್ದ. ಆತನು ಮೊದಲು ಸೈನಿಕನಾಗಿದ್ದ, ಆಮೇಲೆ ಆತನಿಗೆ ಹೆಚ್ಚುವರಿ ಆದ ನಂತರ, ಏನಾದ ನಂತರ, ಹೆಚ್ಚುವರಿ ಅಂದ್ರೆ ಏನು? ಪ್ರಮೋಷನ್ ಆದ ನಂತರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಪ್ರಮೋಷನ್ ಆದ ನಂತರ ಆತನಿಗೆ ಸುಬೇದಾರ್ ಅನ್ನತಕ್ಕಂತ ಪದಕ ಕೊಟ್ಟಿದ್ರು. ಈ ಪದಕದಲ್ಲಿ ಇದ್ದಿರುವಾಗ ಆತನನ್ನು ಆ ಕೆಲಸದಿಂದ ನಿವೃತ್ತಿ ಆದ ನಂತರ, ತೆಗೆದುಹಾಕಿದ ನಂತರ ಆತನಿಗೆ ಒಂದು ಯೂನಿಫಾರ್ಮ್ ಇತ್ತು, ಸುಬೇದಾರ್ ಯೂನಿಫಾರ್ಮ್ ಇತ್ತು. ಆತನ ಭೀಮರಾವ್ ಅಂಬೇಡ್ಕರ್ ಏನ್ ಮಾಡ್ತಾರಂದ್ರೆ, ಅವರು ಆ ದೇಶದ ನಿಯಮ, ಅಂದ್ರೆ ಆ ಬ್ರಿಟಿಷರ ನಿಯಮ ನಿಷ್ಠೆ ಕಾಯ್ದೆ ಅಡಿಯಲ್ಲಿ ಆತನಿಗೆ ಕೆಲವು ಮಟ್ಟಿಗೆ ಗೊತ್ತಿತ್ತು ಅರಸರ ಆಳ್ವಿಕೆ ಹೇಗೆ ನಡೀತದೆ ಎಂಬುದಾಗಿ. ದಯಮಾಡಿ ಗಮನಿಸ್ತೀರಿ, ಹಿ ನೋಸ್ ದ ಲಾ ಆಫ್ ದ ಬ್ರಿಟಿಷ್ ಕಿಂಗ್ಡಮ್. ಲಕ್ಷ ಕೇಳ್ತೀರಿ, ಯಾಕಂದ್ರೆ ಇಲ್ಲಿಂದನೇ ನಾವು ಸತ್ಯಕ್ಕೆ ಹೋಗಿ ತಲುಪಬೇಕಾಗಿರ್ತಕ್ಕಂಥದ್ದು. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪ್ರಗತಿ ಹೇಳ್ತಿರಲ್ವಯ್ಯ. ಸೊ ಆ ಸಮಯದಲ್ಲಿ ಈತನ ಏನ್ ಮಾಡಿದನು, ಈಗ ಬೀದಿಗೆ ಬಂದಿದ್ದೇವೆ, ಏನ್ ಮಾಡ್ಬೇಕಂದ್ರೆ ಒಂದ್ ದಿವಸ ಹೇಗಾದ್ರೆ ಮಾಡಿ ಆ ಚಳಿಯಲ್ಲಿ ರಾತ್ರಿಯಲ್ಲಿ ಗಿಡದ ಕೆಳಗೆ ಪಕ್ಷಿಗಳೆಲ್ಲ ಹೊಲಸು ಮಾಡ್ತಾ ಇದೆ, ಗಲೀಜು ಮಾಡ್ತಾ ಇದೆ, ಮೇಲಿಂದ ಎಲ್ಲ ಹೊಲಸಾಗಿ ಮಾಡ್ತಾ ಇದೆ, ಹೊಲೆ ಮಾಡ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ಚಳಿಯಲ್ಲಿ ಗಡಗಡ ನಡೆದ ರಾತ್ರಿ ಎಲ್ಲ ಕಳೆದಿದ್ದು ಬಹಳ ಕಷ್ಟ ಆಯ್ತು. ಆದ್ರೆ ಮರಣ ದಿವಸ ಈತನು ಬಿಡ್ಲಿಲ್ಲ. ಈತನು ಮಾನವರಿಗೆ ಒಂದು ಹಕ್ಕಿರ್ತದೆ, ಒಂದು ನಾಗರಿಕನಿಗೆ ಬ್ರಿಟಿಷ್ ಆಡಳಿತದಲ್ಲಿ ಕೂಡ ದಾಸತ್ವದಲ್ಲಿದ್ದವರು ಕೂಡ ಒಂದು ಹಕ್ಕಿರ್ತದೆ. ಲಕ್ಷ ಕೇಳ್ತೀರಿ ಇದನ್ನು, ಎಲ್ಲರೂ ಹೇಳ್ತೀರಲ್ವಯ್ಯ. ಬ್ರಿಟಿಷರ ದಾಸತ್ವದಲ್ಲಿ ಕೂಡ ಆ ಹಕ್ಕನ್ನು, ಅಂದ್ರೆ ನಾಗರಿಕರಿರ್ತಕ್ಕಂಥ ಹಕ್ಕಿರ್ತದೆ. ಆ ಹಕ್ಕಿನ ಪ್ರಕಾರವಾಗಿ, ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಆ ಹಕ್ಕಿನ ಪ್ರಕಾರವಾಗಿ ಏನಾಗ್ತಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಹಕ್ಕಿನ ಪ್ರಕಾರವಾಗಿ ಏನಾಗ್ತಂದ್ರೆ, ಈತನ ಹಕ್ಕನ್ನು ಹೇಗಾದ್ರೆ ಮಾಡಿ ಇದನ್ನು ತನ್ನ ಹಕ್ಕನ್ನು ಉಪಯೋಗ ಮಾಡಿಕೊಳ್ಳೋಣ ಎಂಬುದಾಗಿ ಹೇಳ್ಕೊಂಡು ನಮ್ಮ ಭೀಮರಾವ್ ಅಂಬೇಡ್ಕರ್ ಅವರು ಯೌವನ ಪ್ರಾಯದಲ್ಲಿ ಬಹಳ ಅದ್ಭುತವಾದಂತ ಕಾರ್ಯವನ್ನು ಅಲ್ಲಿ ಮಾಡ್ತಾರೆ. ಅದೇನಂದ್ರೆ, ನಿಶ್ಚಯವಾಗಿ ಅವರು ಆ ಸಮಯದಲ್ಲಿ ಯಾವ ಪರಿಸ್ಥಿತಿಯು ತೋರ್ತಾ ಇಲ್ಲ, ಹೇಗ್ ಮಾಡಿದ್ರು ಆತನಿಗೆ ಏನ್ ಬರ್ತಾ ಇಲ್ಲ, ಕಂಡು ಬರ್ತಾ ಇರೋ ಕಾರಣದಿಂದ ದಾರಿ ತೋರಿಸ್ತಾ ಇಲ್ಲ. ಆವಾಗ ಈತನು ಅವರ ತಂದೆ ಹೇಳ್ತಾನೆ, ಅಪ್ಪಾಜಿ ನಿನಗೆ ರಿಟೈರ್ಡ್ ಆಗಿದಲ್ಲ, ನಿನ್ ರಿಟೈರ್ಡ್ ಸೂಬೇದಾರ್ ಅಲ್ಲ, ನಿನ್ ರಿಟೈರ್ಡ್ ಸೂಬೇದಾರ್ ಆಗಿರುವುದರಿಂದ ಅದಕ್ಕೆ ತಕ್ಕಂತೆ ಇವತ್ತು ನಿನ್ನ ಯೂನಿಫಾರ್ಮ್ ಅನ್ನು ನಾವು ಉಪಯೋಗ ಮಾಡಿಕೊಳ್ಳೋಣ. ಎಲ್ಲರೂ ಹೇಳ್ತಿರಲ್ವಯ್ಯ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಯೂನಿಫಾರ್ಮ್ ಅನ್ನು ಉಪಯೋಗ ಮಾಡಿಕೊಳ್ಳೋಣ. ಯೂನಿಫಾರ್ಮ್ ಅನ್ನು ಉಪಯೋಗ ಮಾಡಿಕೊಂಡು ಆ ಉಪಯೋಗದಿಂದ ನಮಗೇನು ಸಿಕ್ತಂದ್ರೆ,
ಒಂದು ನ್ಯಾಯ ಸಿಗ್ತದೆ ಎಂಬುದಾಗಿ ಹೇಳ್ಕೊಂಡು ಈತನು ಒಂದು ದಿವಸ ರಾಜ್ಯಪಾಲರು, ಬ್ರಿಟಿಷ್ ರಾಜ್ಯಪಾಲರು ಅಂದ್ರೆ ಇವರು ಇಂಗ್ಲೆಂಡ್ ಮಹಾರಾಣಿಯ ಅಡಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಿರ್ತಕ್ಕಂಥವ್ರು ರಾಜ್ಯಪಾಲರು. ಈತನು ಬ್ರಿಟಿಷ್ ಅಧಿಕಾರಿಯಾಗಿದ್ದ. ನೋಡ್ರಿ, ಗಮನಿಸ್ತೀರಿ, ಒಂದು ಬ್ರಿಟಿಷ್ ಅಧಿಕಾರಿ ಇದ್ರು. ಈ ಬ್ರಿಟಿಷ್ ಅಧಿಕಾರಿಯ ಬಂಗ್ಲೆ ಹತ್ರ ಹೋಗ್ತಾರೆ ಇವರು. ಯಾರು? ಈ ಭೀಮರಾವ್ ಅಂಬೇಡ್ಕರ್ ಅವರ ಕುಟುಂಬದವರೆಲ್ಲ ಬಂಗ್ಲೆ ಹತ್ರ ಹೋಗಿ ಆ ಬಂಗ್ಲೆ ಹತ್ರ ಹೋಗಿ ಬೇಡ್ಕೊಳ್ತಾ ಇರ್ತಾರೆ. ಏನಂತ ಹೇಳ್ಕೊಂಡು, ಹೇಗಾದ್ರೆ ಮಾಡಿ ಆ ಮನೆಯಲ್ಲಿ ತಿರುಗಿ ಸೇರಿಸ್ಕೋಬೇಕು, ನಮಗೆ ಅನ್ಯಾಯ ಆಗಿದೆ ಎಂಬುದಾಗಿ ಹೇಳ್ಕೊಂಡು, ನಮಗೆ ಅನ್ಯಾಯ ಆಗಿದೆ, ನಮಗೆ ಬಹಳಷ್ಟು ದೌರ್ಜನ್ಯವೆಸ್ತಾ ಇದ್ದಾರೆ, ನಾವು ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನತಕ್ಕಂಥ ಈ ವಿಷಯದಿಂದ ಅವರು ಗಂಭೀರವಾಗಿ ಹೇಳ್ತಿರಲ್ವಿಯ. ಇದರ ನಿಮಿತ್ತ ಅವರು ಬಹಳಷ್ಟು ಸಂಕಟವನ್ನು ಎದುರಿಸಿದ್ರು. ಆಗ ಸಂಕಟವನ್ನು ಎದುರಿಸುವಾಗ ಅವರು ನಡೆದಿದ್ದ ಘಟನೆ ಏನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಾರಲ್ವಿಯ, ಆ ಸಮಯದಲ್ಲಿ ನಡೆದಿದ್ದ ಘಟನೆ ಏನಂದ್ರೆ, ಆ ಸಮಯದಲ್ಲಿ ಇವರು ಕುಟುಂಬದವರೆಲ್ಲ ಕೂಡಿ ಆ ಬಂಗ್ಲೆ ಗೇಟ್ ಹತ್ರ ಹೋಗಿರುವಾಗ, ಆ ಬಂಗ್ಲೆ ಗೇಟ್ ಅನ್ನು ವಾಚ್ಮೆನ್ರು ಕಾವಲುಗಾರ ಇದ್ರು. ಆ ಸಮಯದಲ್ಲಿ ಒಳಗಿನಿಂದ ಒಂದು ಸಿಬ್ಬಂದಿ, ಅವರ ಮುಖ್ಯ ಸಿಬ್ಬಂದಿ, ಸಹಾಯಕ ಸಿಬ್ಬಂದಿ, ಯಾರ ಸಿಬ್ಬಂದಿ? ಬ್ರಿಟಿಷ್ ಗವರ್ನರ್, ಗವರ್ನರ್ ಅಂದ್ರೆ ರಾಜ್ಯಪಾಲ ಬ್ರಿಟಿಷ್ ಅವರು, ಆತನು ಬ್ರಿಟಿಷ್ ಅಧಿಕಾರಿ. ಆತನು ಆ ರಾಜ್ಯಪಾಲನು ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿ ಹೊರಗೆ ಬರ್ತಾನೆ. ಆ ಸಿಬ್ಬಂದಿ ಭಾರತೀಯನಾಗಿರ್ತಾನೆ. ಆ ಭಾರತೀಯನಾಗಿದ್ರೆ ಅವನು ಕೂಡ ಉಚ್ಚ ಜಾತಿಯವನಾಗಿರ್ತಾನೆ. ಉಚ್ಚ ಜಾತಿಯವನಾಗಿರೋದ್ರಿಂದ ಈ ಅಂಬೇಡ್ಕರ್ ಅವರನ್ನು ಒಳಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ. ಅಂಬೇಡ್ಕರ್ ಅವರ ಕುಟುಂಬ ಸಮೇತ ಎಲ್ಲರೂ ಬಂದಿರ್ತಾರೆ. ಪಾಪ ಸುಮಾರು ಒಂದು 2-3 ಕುಟುಂಬಕ್ಕಿಂತ ಹೆಚ್ಚಿನ ಕುಟುಂಬಗಳು ಅಲ್ಲಿಂದ ಬಂದಿರ್ತಾರೆ. ಯಾಕಂದ್ರೆ ಅವರು ಚಿಕ್ಕ ಜಾತಿಯವರು ಅಂತ ಹೇಳಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿರ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಂಥ ಒಂದು ಕ್ಲಿಷ್ಟವಾದಂತಹ ಧರ್ಮ ಸಂಕಟ ಸಮಯದಲ್ಲಿ ಆವಾಗ ಈ ಉಚ್ಚ ಜಾತಿಯವನು ಆ ಗೇಟ್ ಕಡೆಯಿಂದ, ಆ ಬಾಗಲದಿಂದ, ಆ ಕಾಂಪೌಂಡ್ ಬಾಗಲದಿಂದ ಅವ್ರನ್ನ ಒಳಗೆ ಬಿಡುವುದಿಲ್ಲ. ಅವ್ರನ್ನ ಹೊಡೆದು, ಪೊಲೀಸ್ ಅಲ್ಲಿರ್ತಕ್ಕಂಥ ಕಾವಲುಗಾರನ ಹೊಡೆದು ಬೆದರಿಸಿ ಗದರಿಸಿ ಕಳಿಸ್ತಾನೆ. ಎಲ್ಲಿ ಒಳಗೆ ಬರ್ತಾ ಇದ್ರೆ ನಾವು ಉಚ್ಚಾಧಿಕಾರಿ, ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗುದಿಲ್ಲ ನಿನಗೆ. ಆದ್ರೆ ಅವ್ರು ಬಿಡುವುದಿಲ್ಲ. ಯಾಕಂದ್ರೆ ಭೀಮರಾವ್ ಅಂಬೇಡ್ಕರ್ ಅವರು ಬೇಸರಗೊಳ್ಳಲಿಲ್ಲ. ಏನ್ ಮಾಡಿಲ್ಲ? ಬೇಸರ, ಏನ್ ಬಾ ಇವ್ರ ಕಡೆ ಬಂದ್ರು ಕೂಡ ಇವರು ತಳ್ಬಿಟ್ರಲ್ಲ, ಬಿಟ್ಬಿಡ, ಎಲ್ಲಿಂದ ಹಚ್ಚಿದೆ ಹಿಂಗ ಬದುಕೋಣ ಅಂತೇಳಿ ಬಿಟ್ಕೊಡಿಲ್ಲ. ತನ್ನ ಹಕ್ಕನ್ನು ಪಡ್ಕೊಳ್ಳುವ ತನಕ ಅವರು ಬೇಸರಗೊಳ್ಳದೆ ಏನ್ ಮಾಡದೆ, ಬೇಸರಗೊಳ್ಳದೆ ಫಾಲೋ ಅಪ್ ಮಾಡಿದ್ರು, ಬೆನ್ನಟ್ಟಿದ್ರು. ಮತ್ತು ತಿರುಗಿ ಏನ್ ಮಾಡಿದ್ರು, ಅದೇ ಬಂಗ್ಲೆ ಮುಂದೆ, ಬ್ರಿಟಿಷ್ ಗವರ್ನರ್ ಬಂಗ್ಲೆ ಮುಂದೆ ಕುಟುಂಬ ಸಮೇತ ಮತ್ತು 2-3 ಕುಟುಂಬಗಳು ಬಂದು ಆ ಬಂಗ್ಲೆ ಮುಂದೆ ಕೂತ್ಕೊಂಡು ಭಜನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನ್ ಮಾಡಿದ್ರು? ಭಜನ್ ಕೀರ್ತನೆ ಮಾಡ್ತಾ ಹಾಡಾಡ್ತಾ ಸ್ಟಾರ್ಟ್ ಮಾಡಿದ್ರು. ಇದನ್ನ ಹಾಡ್ತಾರೆ. ಯಾಕಂದ್ರೆ ಗೋಲಾಟ ಮಾಡಬಾರ್ದು, ಶಾಂತ ರೀತಿಯಿಂದ ಅವರು ಭಜನೆ ಮಾಡುವಾಗ ಅವ್ರು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬ್ರಿಟಿಷರು ಧಾರ್ಮಿಕರ ವಿಷಯದಲ್ಲಿ ಯಾವತ್ತೂ ಅಡ್ಡೆ ತಡೆ ಮಾಡೋದಿಲ್ಲ. ಅವರು ಬ್ರಿಟಿಷರು ಅಷ್ಟು ಒಳ್ಳೆಯವರು ನೋಡ್ರಿ. ಹಲ್ಲೆಲೂಯಾ. ಅವಾಗ ಏನ್ ಇವರು ಭಜನೆ ಮಾಡ್ತಾ ಇದಾರೆ ಅಂತೇಳಿ ಇಲ್ಲಿ ಕೆಳಗಿರುವ ಸಿಬ್ಬಂದಿಗೆ, ಕೆಳಗಿರುವ ಕೆಲಸಗಾರ ನೌಕರರಿಗೆ ಕೇಳ್ತಾರೆ. ಯಾರು? ಬ್ರಿಟಿಷ್ ಗವರ್ನರ್. ಆ ಕೆಳಗಿರುವ ನೌಕರೆಲ್ಲ ಚಿಕ್ಕ ಜಾತಿಯವರು. ಅವ್ರು ಹೇಳ್ತಾರೆ, ಇಲ್ಲ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಏನೋ ಅನ್ಯಾಯ ಆಗಿದೆ, ಅವ್ರ ಮನೆಯಿಂದ ಹೊರಗೆ ಹಾಕಿದಾರಂತೆ, ಬಹಳ ಕಷ್ಟ ಕಾಲದಲ್ಲಿದ್ದಾರೆ, ಅದಕ್ಕಾಗಿ ಅವ್ರು ನಿಮ್ಮ ಹತ್ರ ಮನವಿ ಮಾಡ್ಕೊಳಿಕ್ ಬಂದ್ರು. ನಿಮ್ಮ ಪ್ರಧಾನ ಸಿಬ್ಬಂದಿ ಅವನನ್ನು ಹೊರಗಾಕಿದ್ರು, ಉಚ್ಚ ಜಾತಿಯವನು. ಅದಕ್ಕಾಗಿ ಪಾಪ ಅವರು ಮತ್ತು ಬೇಡಿಕೆ ಕೂತಾರೆ, ಅವರು ಪಾಪ ಬಹಳ ಕಷ್ಟದಲ್ಲಿದ್ದಾರೆ ಎಂಬುದಾಗಿ. ಆದ್ರೆ ಭೀಮರಾವ್ ಅಂಬೇಡ್ಕರ್ ಅವರು ಬಿಡಿಲ್ಲ, ಫಾಲೋ ಅಪ್ ಮಾಡ್ತಾನೆ. ಆವಾಗ ಅವೆಲ್ಲ ರಾತ್ರಿ ಎಲ್ಲ ಹಾಡ್ತಾ ಭಜನೆ ಮಾಡ್ತಾ ಕೀರ್ತನೆ ಮಾಡ್ತಿರುವಾಗ ಈ ಬ್ರಿಟಿಷ್ ಗವರ್ನರ್ ಏನ್ ಮಾಡ್ತಾರೆ, ಅವರನ್ನು, ಅವರ ಕುಟುಂಬದವರನ್ನು ತನ್ನ ಬಂಗ್ಲೆ ಒಳಗೆ ಕರೀತಾನೆ. ಕರೆದ ಕೂಡಲೇ ಅವರೆಲ್ಲರನ್ನು ಕುರ್ಚಿ ಮೇಲೆ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಯಾರು? ಬ್ರಿಟಿಷ್ ಗವರ್ನರ್. ಆಗ ಅವರ ಜೊತೆಯಲ್ಲಿರ್ತಕ್ಕಂಥ ಅವರ ಸಹಾಯಕ ಸಿಬ್ಬಂದಿ ಆಗಿರ್ತಕ್ಕಂಥ, ಅಸಿಸ್ಟೆಂಟ್ ಆಗಿರ್ತಕ್ಕಂಥನು, ಓಹೋ ಗವರ್ನರ್ ಸಾಬ್, ಏ ಛೋಟೆ ಜಾತಿ ಕೆ ಲೋಗ್ ಹೈ, ಇವರು ಚಿಕ್ಕ ಜಾತಿಯವರಾಗಿದ್ದಾರೆ, ಇವರನ್ನು ಕುರ್ಚಿ ಮೇಲೆ ಕೂತ್ಕೊಳ್ಳಿ ಕೊಡಬಾರ್ದು, ಅಶುದ್ಧವಾಗಿಬಿಡ್ತದೆ, ನಿಮ್ಮ ಕುರ್ಚಿಗಳೆಲ್ಲ ಅಪವಿತ್ರವಾಗಿಬಿಡ್ತದೆ ಅಂತ ಹೇಳ್ತಾನೆ. ಅವಾಗ ಆ ಉಚ್ಚ ಜಾತಿಯ ನೋಡ್ತಾನೆ, ಏ ಧರ್ಮ ಅಪವಿತ್ರ ಹೋ ಜಾತಿ ಅಂತ ಹೇಳ್ದ. ಅವಾಗ ಹೇಳ್ತಾನೆ, ಏ ಕೈಸಾ ಧರ್ಮ ಏ, जानवरों से भी बदतर देख रहे ना, जानवरों को पवित्र बोलते हैं, जानवर अंदर आए तो चलेगा, परंतु इंसान को अपवित्र बोलते ना, ये कैसा धर्म है आपका ಅಂತ ಹೇಳ್ತಾನೆ. ಯಾರು? ಬ್ರಿಟಿಷ್ ಗವರ್ನರ್. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅವಾಗ ಇಲ್ಲ ಅಂತ ಹೇಳಿ ಅವರನ್ನು ಮೌನಪಡಿಸ್ತಾನೆ. ಆಮೇಲೆ ಇವರ ಮನವಿಯನ್ನು ಕೇಳ್ತಾನೆ. ಯಾರು? ಭೀಮರಾವ್ ಅವರು ಹಾಗೂ ಮತ್ತು ಕುಟುಂಬದವರ ಮನವಿಯನ್ನು ಕೇಳ್ತಾನೆ. ಅವರ ವಿನಂತಿ ಇರ್ತದೆ, ಸರ್
ನಾನು ಶಾಲೆಯಲ್ಲಿ, ನಾನು ಕಾಲೇಜಲ್ಲಿ ಬಹಳ ಉನ್ನತ ಅಂಕಗಳನ್ನು ಪಡ್ಕೊಳ್ತಾ ಇದ್ದೇನೆ, ಚೆನ್ನಾಗಿ ಮಾಡ್ತಾ ಇದ್ದೇನೆ, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇದರ ನಿಮಿತ್ತ ಉಚ್ಚ ಜಾತಿಯವರು ಹೊಟ್ಟೆ ಕಿಚ್ಚಿನ ದುರುದ್ದೇಶದಿಂದ ನಾನು ಫೇಲ್ ಆಗ್ಬೇಕಂತೇಳಿ ನನಗೆ ಕಿರುಕುಳ ಕೊಡಬೇಕೆಂಬುದಾಗಿ ಹೇಳಿಕೊಂಡು ಇವರು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಅದರ ನಿಮಿತ್ತ ನಾವು ಚಿಕ್ಕ ಜಾತಿಯವರು ಎಂಬ ಆಧಾರದ ಮೇಲೆ ನಮ್ಮನ್ನು ಇಷ್ಟು ವರ್ಷಗಳು ನಾವು ಮನೆಯಲ್ಲಿ ಬಾಡಿಗೆಗಿದ್ವಿ, ಆದ್ರೆ ನಮ್ಮನ್ನು ಬಾಡಿಗೆ ಮನೆಯಿಂದ ಇರದಂತೆ ನಮ್ಮನ್ನು ಹೊರ ಹಾಕಿದ್ದಾರೆ. ದಯಮಾಡಿ ನಮಗೆ ನ್ಯಾಯ ಮಾಡ್ರಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಯ್ಯ, ದಯಮಾಡಿ ನಮಗೆ ನ್ಯಾಯ ಮಾಡ್ರಿ ಎಂಬುದಾಗಿ ಅವರು ಬೇಡಿಕೊಳ್ಳುತ್ತಾರೆ. ಬೇಡಿಕೊಂಡಿದ ಕೂಡಲೇ ಇವರು ಅದರ ವಿಷಯದಲ್ಲಿ ಹೆಚ್ಚಾಗಿ ಎಲ್ಲ ನೋಡ್ತಾನೆ, ಕೇಳ್ತಾನೆ. ಆವಾಗ ಅವರು ಎಲ್ಲರೂ ಭಿನ್ನ ಮಾಡ್ತಾರೆ. ಹೇ ಸಾಬ್ ಸಾಬ್ ಜಿ, ಹಮ್ ರಸ್ತೆ ಪರೇ ಸಾಬ್, ಥಂಡಿ ಲಗ್ ರಹಾ ಸಾಬ್, ನಮಗೆ ಬಹಳ ಚಳಿ ಆಗ್ತಾ ಇದೆ, ಬದುಕಲಿಕ್ಕೆ ಆಗ್ತಾ ಇಲ್ಲ, ಅಡಿಗೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮೇಲಿಂದ ಎಲ್ಲ ಪಕ್ಷಿಗಳು ಹೊಲಸು ಮಾಡ್ತಾ ಇದೆ. ಸರ್ ದಯಮಾಡಿ ನಮಗೆ ಏನಾದ್ರು ನ್ಯಾಯ ಮಾಡಿ ಸರ್. ಸರ್ ನಾವು ದುಡ್ಡು ಕೊಡ್ತಾ ಇದ್ದೇವೆ, ಯಾವುದೇ ಬಾಡಿಗೆ ತಪ್ಪಿಸಿಲ್ಲ, ನಾವು ಮನೇಲಿ ಎಷ್ಟೋ ವರ್ಷಗಳಿದ್ದೇವೆ, ಆದ್ರೆ ನಾವು ಚಿಕ್ಕ ಜಾತಿಯವರೆಂಬ ಆಧಾರದಿಂದ ಮತ್ತು ನಾನು ಹೆಚ್ಚಿನ ಅಂಕಗಳು ಪಡ್ಕೊಳ್ತಾ ಇದ್ದೀನಿ ಅನ್ನತಕ್ಕಂಥ ಹೊಟ್ಟೆ ಕಿಚ್ಚಿಂದ ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಿದ್ದಾರೆ. ದಯಮಾಡಿ ನನಗೆ ನ್ಯಾಯವನ್ನು ಮಾಡ್ರಿ ಎಂಬುದಾಗಿ ಹೇಳಿರುವಾಗ ಬ್ರಿಟಿಷ್ ಗವರ್ನರ್ ಒಂದು ಮಾತು ಹೇಳ್ತಾನೆ. ಎಲ್ಲ ಕೇಳ್ತಾನೆ, ಎಲ್ಲರನ್ನು ಕೇಳ್ತಾನೆ, ಬಹಳ ಚೆನ್ನಾಗಿ ಕೇಳ್ತಾನೆ, ಎಲ್ಲರ ಮಾತನ್ನು ಕೇಳ್ತಾನೆ. ಪಾಪ ಎಲ್ಲರೂ ಕೇಳ್ತಾ ಇರುವಾಗ ಅವಾಗ ಬ್ರಿಟಿಷ್ ಗವರ್ನರ್ ಏನ್ ಮಾಡ್ತಾನೆ, ಬ್ರಿಟಿಷ್ ಗವರ್ನರ್ ರಾಜ್ಯಪಾಲನೆ ಮಾಡ್ತಾನೆ. ಕೇಳ್ಕೊಂಡು, ಸರಿ ನಾನು ಕೇಳಿಸ್ಕೊಂಡಿದ್ದೇನೆ, ಇದು ನನ್ನ ಕೆಳ ಸಿಬ್ಬಂದಿ ಹತ್ರ ನಾನು ಮಾತಾಡಿ, ಅದು ಕೆಳಾಧಿಕಾರಿ ಹತ್ರ ಮಾತಾಡಿ, ನಿಮಗೆ ಅದರಿಂದ ಏನ್ ನ್ಯಾಯ ಬರಬೇಕು, ನ್ಯಾಯ ಪ್ರಮಾಣವಾಗಿ, ನ್ಯಾಯ ಪ್ರಕಾರವಾಗಿ ನಿಮ್ಗೆ ಏನು ಸಿಗಬೇಕು ಅದು ನಾನು ನಿಮಗೆ ಬರುವಂತೆ ಮಾಡ್ತೇನೆ. ಸರ್ ನಾನು ವಿಚಾರಣೆ ಮಾಡಬೇಕು ಎಂಬುದಾಗಿ ಏನಂತ ಹೇಳ್ತಾನೆ, ವಿಚಾರಣೆ ಮಾಡಬೇಕು ಇದ್ರ ಕುರಿತು ಎಂಬುದಾಗಿ ಹೇಳ್ತಾನೆ. ವಿಚಾರಣೆ ಮಾಡಬೇಕೆಂಬುದಾಗಿ ಹೇಳಿರುವಾಗ, ಸರ್ ಏಕ್ ಹಪ್ತಾ, ಏಕ್ ಮಹಿನಾ ದಿನ್, ಒಂದು ತಿಂಗಳಾಗ್ತದೆ, ನಾನು ಒಂದು ತಿಂಗಳ ನಂತರ ಇದರ ವಿಚಾರಣೆ ಮಾಡಿ ಇದ್ರ ಕುರಿತು ನಾನು ಏನು ಹೇಳ್ಬೇಕಂತ ಹೇಳ್ತೀನಿ ಎಂಬುದಾಗಿ. ಆವಾಗ ಒಂದು ತಿಂಗಳವರೆಗೂ ಅವರು ಬೀದಿ ಮೇಲೆ ಇರಬೇಕಾ? ಒಂದು ತಿಂಗಳವರೆಗೂ ಚಳಿಯಲ್ಲಿ ನಡುಗುತ್ತಾ, ಅಲ್ಲೇ ಅಡಿಗೆ ಮಾಡ್ಲಿಕ್ಕೆಲ್ಲ ಸರಿಯಾಗಿಲ್ಲ, ಇಂಥ ದುರವಸ್ಥೆಯಲ್ಲಿದ್ರೆ ಅವನಿಗೆ ಓದ್ಲಿಕ್ಕಾಗಲ್ಲ, ಆತನಿಗೆ ಯಾರಿಗೆ, ಭೀಮರಾವ್ ಅವರಿಗೆ ಓದ್ಲಿಕ್ಕಾಗಲ್ಲ. ಇಂಥ ದುರವಸ್ಥೆಯಲ್ಲಿರುವಾಗ ನನಗೆ ಓದ್ಲಿಕ್ಕಾಗಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಒಂದು ತಿಂಗಳವರೆಗೂ ಆಗಲ್ಲ ಸರ್, ದಯಮಾಡಿ ಸರ್ ಈಗ ಏನಾರು ಮಾಡಿ ಸರ್ ಅಂತ ಬ್ರಿಟಿಷ್ ಅಧಿಕಾರಿ, ಲಕ್ಷ ಕೇಳ್ತೀರಿ, ಬ್ರಿಟಿಷ್ ಆಡಳಿತದಲ್ಲಿ, ಬ್ರಿಟಿಷ್ ದಾಸತ್ವದಲ್ಲಿದ್ದ ಭೀಮರಾವ್ ಅವರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಲಕ್ಷ ಕೇಳ್ತೀರಿ, ಯಾಕಂದ್ರೆ ಬ್ರಿಟಿಷ್ ರಾಜ್ಯದ ಆಳ್ವಿಕೆಯಲ್ಲಿ ನಾಗರಿಕರಿಗೆ ನ್ಯಾಯ ಮಾಡಬೇಕನ್ನತಕ್ಕಂಥ ಕರ್ತವ್ಯ, ಆಬ್ಲಿಗೇಷನ್, ಇಂಗ್ಲಿಷ್ ಆಬ್ಲಿಗೇಷನ್ ಅಂತ, ನ್ಯಾಯ ಮಾಡಬೇಕನ್ನತಕ್ಕಂಥ ಕರ್ತವ್ಯ ಅಧಿಕಾರಿಗಳಿಗಿರ್ತದೆ. ಮತ್ತು ನ್ಯಾಯ ಪಡ್ಕೊಳ್ಬೇಕನ್ನತಕ್ಕಂಥ ಹಕ್ಕು, ನೆನ್ಬಿಡುವ್ರಿ, ಹಕ್ಕು, ರೈಟ್ಸ್, ಹಕ್ಕು ಪಡ್ಕೊಳ್ಬೇಕನ್ನೋ ಹಕ್ಕು ನಾಗರಿಕರಿಗಿರ್ತದೆ, ಅಂದ್ರೆ ಪ್ರಜೆಗಳಿಗಿರ್ತದೆ, ಅವ್ರ ದಾಸರಾಗಿರ್ಲಿ ಏನಾಗಿರ್ಲಿ. ಅದರ ನಿಮಿತ್ತ ಈ ನಿಯಮ ಗೊತ್ತಿರುವುದರಿಂದ, ಯಾವುದು ಈ ನ್ಯಾಯ ಪ್ರಮಾಣ ಗೊತ್ತಿರುವುದರಿಂದ, ಈ ಕಾಯ್ದೆ ಕಾನೂನು ಗೊತ್ತಿರುವುದರಿಂದ, ಈ ಕಾನ್ಸ್ಟಿಟ್ಯೂಷನ್ ಗೊತ್ತಿರುವುದರಿಂದ, ಈ ಸಂವಿಧಾನ, ಬ್ರಿಟಿಷರ ರಾಜರ ಆಡಳಿತದಲ್ಲಿರ್ತಕ್ಕಂಥ ಈ ಸಂವಿಧಾನ ಗೊತ್ತಿರುವುದರಿಂದ ಭೀಮರಾವ್ ಅಂಬೇಡ್ಕರ್ ಅವರು ಅದನ್ನು ಎಡಬಿಡದೆ ಅದೇ ರಾತ್ರಿಯಲ್ಲಿ, ಇಲ್ಲ ಸರ್ ದಯಮಾಡಿ ಸರ್ ಏನಾರು ನ್ಯಾಯ ಮಾಡಿ ಸರ್, ನಾವು ಒಂದು ರಾತ್ರಿ ಹೆಂಗಾದ್ರೆ ಮಾಡಿ ಕಳೆದಿದೆ, ಆದ್ರೆ ಈಗ ಕಲೀಲಿಕ್ಕಾಗಲ್ಲ ಸರ್, ದಯಮಾಡಿ ನ್ಯಾಯ ಮಾಡಿ ಸರ್ ಅಂತ ಹೇಳುವಾಗ, ನೈ ಹಮ್ ಬಹುತ್ ವಿಚಾರ ಕರ್ನಾ ಪಡೇಗಾ, ನಾವು ಬಹಳಷ್ಟು ವಿಚಾರಣೆ ಮಾಡ್ಬೇಕಾಗ್ತದೆ, ಅದು ನೋಡ್ಬೇಕಾಗ್ತದೆ, ಅದು ಸರಿಯಾಗಿದೆ ನೋಡ್ಬೇಕಾಗ್ತದೆ, ಏನ್ ತಪ್ಪು ಏನ್ ಸರಿಯಾಗಿ ನೋಡ್ಬೇಕಂತ ಹೇಳಿದ್ರು. ಆದ್ರೆ ಏನ್ ಹೇಳಿದ್ರೆ, ಆಯ್ತು ಸರ್ ನೀವು ನೋಡಿ, ದಯಮಾಡಿ ಮೊದಲು ನಮ್ಮನ್ನು ಮನೇಲಿ ಸೇರಿಸ್ರಿ, ಆಮೇಲೆ ವಿಚಾರಣೆ ನಡೆಸ್ರಿ, ಆವಾಗ ತಪ್ಪೇನಾಗಿದ್ರೆ ನಮ್ಮನ್ನು ಹೊರಗೆ ಹಾಕ್ರಿ, ದಯಮಾಡಿ ಮೊದಲು ನಮಗೆ ಈ ರಾತ್ರಿ ಹೇಗಾದ್ರೆ ಮಾಡಿ ನಾವು ಮನೆ ಸೇರಬೇಕು ಸರ್ ಅಂತ ಆತನ ಹೇಳ್ತಾರೆ. ನಾನೇ ಬಹುತ್ ವಿಚಾರ ಕರ್ನಾ ಪಡ್ತಾ, ನಿಮ್ಗೇನು ಗೊತ್ತಾಗಲ್ಲ, ಬ್ರಿಟಿಷ್ ಅಧಿಕಾರಿ ಹೇಳ್ತಾರೆ, ವಿಚಾರ ಕರ್ನಾ ಪಡ್ತಾ, ನಿಮ್ಗೊಂದು ಗೊತ್ತಾಗಲ್ಲ, ಎಷ್ಟು ಸಲ ಹೇಳ್ಬೇಕು ನಿಮಗೆ ಅಂತೇಳಿ ಸ್ವಲ್ಪ ಜೋರ್ ಮಾಡ್ತಾನೆ. ಜೋರ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಗದರಿಸ್ತಾರೆ. ಗದರಿಸಿದ್ರು ಇವರು ತನ್ನ ಹಕ್ಕಿಗಾಗಿ ಎಡಬಿಡದೆ, ಅವರು ಬೇಸರಗೊಳ್ಳದೆ ಅವ್ರು ಬೇಡ್ತಾ ಇರ್ತಾರೆ, ಸರ್ ಇಲ್ಲ ಸರ್ ದಯಮಾಡಿ ಸರ್ ಏನಾರೇ ಮಾಡಿ ಸರ್. ಅವಾಗ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿ, ತುಂಬ ಮಾಲ್ನೆ ಬಿಡ್ತಾ, ಸಾಬ್ ಕ್ಯಾ ಬೋಲ್ ರೇ, ಚಲೆ ಜಾओ इधर से अभी, जाते क्या नहीं, ಬಾರ್ ಅಲ್ಲ ತುಮಾರ್ಗ ಅಂತ ಹೇಳಿ ಬೆದರಿಸ್ತಾರೆ. ಬೆದರಿಸಿದ ಕೂಡಲೇ ಬ್ರಿಟಿಷ್ ಗವರ್ನರ್ ಹೇಳ್ತಾರೆ, ಸ್ವಲ್ಪ ತಾಳಪ್ಪ ಅಂತ ಹೇಳ್ತಾರೆ. ಅವ್ರು ಬೇಡ್ತಾ ಇದಾರೆ, ಅವ್ರು ಬೇಡೋದನ್ನು ಬಿಡ್ಲಿಲ್ಲ, ಬೇಸರಗೊಳ್ಳದೆ ಏನ್ ಮಾಡ್ತಾ ಇದಾರೆ, ಮತ್ತು ಏನ್ ಇಷ್ಟು ಬಂದು ಬೇಡ್ಕೊಂಡ್ರು ನಂಗೆ ಕೇಳಿಲ್ಲ, ನಾನು ಕೇಳಿದ್ರು ಕೇಳ್ಕೊಂಡಿಲ್ಲ, ಈತನ ಕೇರ್ ಮಾಡಿಲ್ಲ ಅಂತೇಳಿ ಈತನ ಹಿಂದೋಗ್ಲಿಲ್ಲ ಯಾರು, ಭೀಮರಾವ್ ಹಾಗೂ ಅವರ ಕುಟುಂಬದವರು ಮತ್ತು ಇನ್ನಿತರ ಕುಟುಂಬದವರು. ಆಮೇಲೆ ಆತನು ಅವರ ಒಬ್ಬ ಸಹೋದರಿ, ಅವರ ಮನೆಯಲ್ಲಿ, ಆ ಕುಟುಂಬಗಳಲ್ಲಿ ಒಬ್ಬಳು ಗರ್ಭಿಣಿ, ತುಂಬು ಗರ್ಭಿಣಿ ಇರ್ತಾಳೆ.
ಆ ಗರ್ಭಿಣಿ ಸ್ತ್ರೀಯನ್ನು ಎಬ್ಬಿಸಿ ಸಾಬ್ಜಿ ये तो गर्भावस्था में है, आज या कल उसका क्या होगा, डिलीवरी हो जाएगा, कृपया इसको ठंडी में रहने के लिए नहीं हो रहा, कृपया आप न्याय करिए, ಏನು ದಯಮಾಡಿ ನಂಗೆ ನ್ಯಾಯ ಮಾಡ್ರಿ, ಇಂಥ ಒಂದು ಅವಸ್ಥೆಯಲ್ಲಿದ್ವಿ, ನೀವು ನ್ಯಾಯ ಮಾಡ್ತೀರಂತಿಲ್ಲ. ಅರ್ಥ ಆಯ್ತಾ? ನೀವು ನಿಮ್ಮ ನ್ಯಾಯ ಪ್ರಮಾಣ ಪ್ರಕಾರವಾಗಿ ನ್ಯಾಯ ಮಾಡ್ತೀರಿ ಅನ್ನತಕ್ಕಂಥ ನಿರೀಕ್ಷೆಯಿಂದ ನಾವು ಬಂದಿದ್ದೇವೆ. ನಿಮ್ಮ ಮೇಲೆ ನಂಬಿಕೆ ಇದೆ, ಈ ನಿಮ್ಮ ದೇಶದ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ಈ ಕಾನೂನು ಮೇಲಿರುವ ನಂಬಿಕೆ ತಕ್ಕಂತೆ ನಮಗೆ ನ್ಯಾಯ ಮಾಡ್ರಿ ಎಂಬುದಾಗಿ ಆತನು ಆ ದಾಸತ್ವದಲ್ಲಿರತಕ್ಕಂಥ ಹಕ್ಕು ಬ್ರಿಟಿಷರ ಗವರ್ನರ್ಗಿರ್ತಕ್ಕಂಥ ಕರ್ತವ್ಯ ಬದ್ಧನಾಗಿ ಆತನ ಅವರಿಗೆ ನ್ಯಾಯ ಮಾಡಲೇಬೇಕು, ಈತನು ನ್ಯಾಯ ಪಡ್ಕೊಳ್ಳಲೇಬೇಕನ್ನತಕ್ಕಂಥ ಇದನ್ನ ಹಕ್ಕು ಆ ಬ್ರಿಟಿಷ್ ಗವರ್ನರ್ ಹತ್ರ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಾರಲ್ವ, ಆ ಬ್ರಿಟಿಷ್ ಗವರ್ನರ್ ಹತ್ರ ಭಿನ್ನಹ ಮಾಡಿಕೊಂಡ್ರು. ಆಗ ಬ್ರಿಟಿಷ್ ಗವರ್ನರ್ ಹೌದಲ್ಲ, ಇವರಿಗೆ ನ್ಯಾಯ ಮಾಡ್ಬೇಕು, ಯಾಕಂದ್ರೆ ಇವರ ಮನೆಯಲ್ಲಿ ಒಬ್ರು ಏನಾಗಿದ್ದಾರೆ, ಗರ್ಭಿಣಿ ಸ್ತ್ರೀ ಆಗಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್, ಗರ್ಭಿಣಿ ಸ್ತ್ರೀ ಆಗಿದ್ದಾರೆ ಹೌದಂತೇಳಿ ಇಮಿಡಿಯೇಟ್ಲಿ ಬ್ರಿಟಿಷ್ ಗವರ್ನರ್ ಅವ್ರೇನ್ ಮಾಡ್ತಾರೆ, ಆರ್ಡರ್ ಕಾಪಿ ತಗೊಂಡು ಲೆಟರ್ ಪ್ಯಾಡ್ ತಗೊಂಡು ಅಂತ ಹೇಳಿದ್ರೆ, ಲೆಟರ್ ಪ್ಯಾಡ್ ತಗೊಂಡೋಗಿ ಸೀಲ್ ತಗೊಂಡು ಅಂತ ಹೇಳಿ ಸೀಲ್ ತಗೊಂಡು ಬಂದು ಆರ್ಡರ್ ಮಾಡ್ತಾರೆ ಅಂತ ಹೇಳಿ, ಈ ಮನೆಯವರನ್ನು ಜಾತಿ ಆಧಾರದ ಮೇಲಾಗ್ಲಿ ಅಥವಾ ಯಾವುದೇ ಆಧಾರ ಮೇಲಾಗ್ಲಿ ಮನೆಯಿಂದ ಹೊರಗೆ ಹಾಕಬಾರದು. ಒಂದು ವೇಳೆ ಹೊರಗೆ ಹಾಕಿದ್ರೆ ಆ ಮನೆಯ ಯಜಮಾನರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂಬುದಾಗಿ ಆರ್ಡರ್ ಪಾಸ್ ಮಾಡಿ ಸೀಲ್ ಮಾಡಿ ಕೊಟ್ಬಿಡ್ತಾನೆ. ಯಾವ ಸಿಬ್ಬಂದಿ ಅವರ ಪಕ್ಷದಲ್ಲಿ ಮಾತ್ರ ಅವನ ಕೈಯಲ್ಲಿ ಕೊಡ್ತಾನೆ, ಹೋಗಿ ಮೊದಲು ಇವರಿಗೆ ಮನೆಯನ್ನು ಖಾಲಿ ಮಾಡಿಸಿಕೊಡು ಅಂತ ಹೇಳ್ತಾನೆ. ಒಂದು ಬ್ರಿಟಿಷ್ ಅಧಿಕಾರಿ, ಒಂದು ಗವರ್ನರ್, ರಾಜ್ಯಪಾಲನು ದಾಸತ್ವದಲ್ಲಿರುವ ಭಾರತೀಯ ಭೀಮರಾವ್ ಅಂಬೇಡ್ಕರ್ ಅವರ ಕುಟುಂಬಕ್ಕೆ ನ್ಯಾಯ ಮಾಡಲೇಬೇಕನ್ನತಕ್ಕಂಥ ಕರ್ತವ್ಯ ಬದ್ಧತೆ ಆತನ ಮೇಲೆ ಇರುವುದರಿಂದ ಮಧ್ಯರಾತ್ರಿ, ಲಿಸನ್ ಕೇರ್ಫುಲಿ, ಹಲೋ, ಮಧ್ಯರಾತ್ರಿಯಲ್ಲಿ ಅವರಿಗೆ ನ್ಯಾಯವನ್ನು ಮಾಡಿದ. ಹಲ್ಲೆಲೂಯ. ಯಾಕಂದ್ರೆ ಈತನ ಶಿಕ್ಷಣ ಹೊಂದಿದ್ದವನು ಯಾರು? ಭೀಮರಾವ್ ಅಂಬೇಡ್ಕರ್ ಅವರು ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡಿದ್ದನು. ಶಿಕ್ಷಣ ಪಡ್ಕೊಂಡಿರೋದ್ರಿಂದ ಅದರ ಜ್ಞಾನ, ಬುದ್ಧಿ, ವಿವೇಕ ಇತ್ತು. ಅದ ಕಾರಣ ನಮಗೆ ಹಕ್ಕು ಕೊಡಲೇಬೇಕನ್ನತಕ್ಕಂಥ ಕರ್ತವ್ಯ ಯಾರಿಗಿದೆ? ಬ್ರಿಟಿಷ್ ರಾಜ್ಯಪಾಲರಿದೆ. ಮತ್ತು ನಾವು ಪಡ್ಕೊಳ್ಳಬೇಕನ್ನತಕ್ಕಂಥ ಹಕ್ಕು ನಮಗಿದೆ. ಆ ಹಕ್ಕಿನ ನಿಮಿತ್ತ ಈತನು ಮನವಿ ಮಾಡಿದ. ನನ್ನ ಸಂದೇಶ ಅರ್ಥ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಹಲ್ಲೆಲೂಯ. ಆವಾಗ ಆ ಹಕ್ಕು ಒಂದು ನ್ಯಾಯಬದ್ಧವಾದಂತಹ ಕಾನ್ಸ್ಟಿಟ್ಯೂಷನ್ ಇಂದ ಬರ್ತದೆ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ. ಬ್ರಿಟಿಷರ ಸಂವಿಧಾನದಲ್ಲಿ ಇರ್ತಕ್ಕಂಥ ಆ ಒಂದು ರಾಜ್ಯರ ಅರಸರ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಆ ನಿಯಮಕ್ಕೆ ತಕ್ಕಂತೆ ಬ್ರಿಟಿಷ್ ಅಧಿಕಾರಿ ಕೂಡ ಆ ನಿಯಮಕ್ಕೆ ಬದ್ಧನಾದನು. ದಟ್ ಇಸ್ ಕಾಲ್ಡ್ ಆಬ್ಲಿಗೇಷನ್. ಕರ್ತವ್ಯ ಬದ್ಧನಾದನು. ಕಾನೂನು ಸೆ ಕರ್ತವ್ಯನಾಗಿ ಮೈ ಮಜ್ಬೂರ್ ಹೋಗಿ ಅಂತ ಹೇಳ್ತಾರಲ್ಲ, ಕಿಸಿಲೇ ಮೇರ ಕರ್ತವ್ಯ ಸೆ ನನ್ನ ಕರ್ತವ್ಯದ ನಿಮಿತ್ತ ನಾನು ಅನಿವಾರ್ಯವಾಗಿ ಈತನು ನ್ಯಾಯ ಮಾಡಿದ. ಯಾರು? ಬ್ರಿಟಿಷ್ ಗವರ್ನರ್. ನ್ಯಾಯ ಮಾಡಿದ ಕೂಡಲೇ ಅವ್ರಿಗೆ ನ್ಯಾಯ ದೊರಕಿತು. ಇವ್ರು ಹೋಗಿದ ಕೂಡಲೇ ಯಾವ ಪೊಲೀಸರು ಅವ್ರನ್ನ ಹೊರಗೆ ಹಾಕಿದ್ರಲ್ಲ, ಆ ಆರ್ಡರ್ ಕಾಪಿಯನ್ನು ನೋಡಿ ಅದೇ ಪೊಲೀಸರು ಯಾವ ಮನೆ ಯಜಮಾನನು ಹೊರಗಾಕಿ ಆ ಮನೆಯಲ್ಲಿ ಹೋಗಿ ಅತಿಕ್ರಮಣ ಮಾಡ್ಕೊಂಡಿರ್ತಾನ, ಅವನನ್ನು ಅದೇ ಸಮಯದಲ್ಲಿ ವಿದಿನ್ ನೋ ಟೈಮ್ ನಲ್ಲಿ ಅವನನ್ನು ಮನೆಯನ್ನು ಖಾಲಿ ಮಾಡಿಸಿ ಈ ಎಲ್ಲಾ ಮನೆಯವರು ತಿರುಗಿ ಪಡ್ಕೊಳ್ಳುವಂತೆ ಮಾಡಿದ್ರು. ಎಲ್ಲರೂ ಹೇಳ್ತಿರಲ್ವಯ್ಯ. ನಾನು ಇದನ್ನ ಯಾಕೆ ಹೇಳಿದ್ರು ಅಂದ್ರೆ, ರಾಜರ ಪ್ರಭುತ್ವ, ಏನು ಬ್ರಿಟಿಷರ ರಾಜರ ಪ್ರಭುತ್ವ, ಆ ರಾಜರ ಪ್ರಭುತ್ವದ ಒಂದು ನಿಯಮ ಇದೆ. ಆ ನಿಯಮಕ್ಕೆ ತಕ್ಕಂತೆ ಈತನು ಏನ್ ಮಾಡಿದಾನೆ? ಭಿನ್ನಹ ಮಾಡಿದ. ಆ ನಿಯಮಕ್ಕೆ ತಕ್ಕಂತೆ ಆ ಅಧಿಕಾರಿ ಏನ್ ಮಾಡಿದಾನೆ? ಅವರಿಗೆ ಕರ್ತವ್ಯ ಬದ್ಧನಾಗಿ ಅವ್ರಿಗೆ ಏನ್ ಮಾಡಿದಾನೆ? ನ್ಯಾಯ ಮಾಡಿದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇದೇ ಅರ್ಥ ಮಾಡಿಸೋದಕ್ಕಾಗಿ ಯೇಸು ಕ್ರಿಸ್ತನು ಲೂಕಾ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಇದನ್ನು ಹೇಳಿದ್ದಾನೆ. ಏನ್ ತಿಳ್ಕೊಂಡು, ಪ್ರಾರ್ಥನೆ ಅನ್ನೋದು ಪರಲೋಕದಲ್ಲಿ ಸಿಂಹಾಸನಾಸೀನರುಡನಾಗಿರುವ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಇದು ಮತ ಸಂಬಂಧವಾದಂತ ಕಾರ್ಯವಲ್ಲ. ಏನದು? ಪ್ರಾರ್ಥನೆ ಅನ್ನೋದು ಒಂದು ಮತ ಸಂಬಂಧವಾದಂತ ಕ್ರಿಯೆ ಅಲ್ಲ, ಇದು ನ್ಯಾಯಬದ್ಧವಾದಂತ ಹಕ್ಕಾಗಿದೆ. ಏನಾಗಿದೆ? ನ್ಯಾಯಬದ್ಧವಾದಂತ ಹಕ್ಕಾಗಿದೆ. ಹಾಗೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಬೇಕಂತೇಳಿ ಏನು ಆತನ ಏನ್ ಮಾಡ್ತಾನೆ? ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವಂತೆ ಈ ಉಪಮಾನವನ್ನು ಹೇಳಿದ್ರೆ ಎಂಬುದಾಗಿ ನಾನು ಅದನ್ನೇ ಉಪಮಾನವನ್ನು ಹೇಳಿದ್ದೀನಿ. ಆಗಿನ ಕಾಲದಲ್ಲಿ ರಾಜರ ಪ್ರಭುತ್ವ ಇತ್ತು, ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ. ಆವಾಗ ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಹೇಳ್ತಾನೆ, ಅದು ನೀವು ನನ್ನ ಡಿಸ್ಕ್ರಿಪ್ಷನ್ ನೋಡ್ಬೋದು.
ಒಂದಾನೊಂದು ಊರಿನಲ್ಲಿ ಒಂದು ನ್ಯಾಯಾಧೀಶನಿದ್ದನು. ಇಲ್ಲಿ ಅಂತ ನ್ಯಾಯಾಧೀಶನು ಬ್ರಿಟಿಷರ ಆಳ್ವಿಕೆಯಲ್ಲಿ ದಾಸತ್ವದಲ್ಲಿದ್ದ ನಮಗೆ ಅವರು ನ್ಯಾಯ ಮಾಡಲೇಬೇಕನ್ನೋದ್ರಿಂದ ಕರ್ತವ್ಯ ಬದ್ಧರಾಗಿರೋದ್ರಿಂದ ಅವ್ರು ನ್ಯಾಯ ಮಾಡಬೇಕಾಯ್ತು. ಆದ್ರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳುವ ಸಮಯದಲ್ಲಿ ಒಂದು ನ್ಯಾಯಾಧೀಶನಿದ್ದನು. ಆ ನ್ಯಾಯಾಧೀಶನ ಎಂತವನು ದೇವರಿಗೆ ಹೆದರುವುದಿಲ್ಲ, ಮನುಷ್ಯರನ್ನು ಕೇರ್ ಮಾಡುವುದಿಲ್ಲ, ಮನುಷ್ಯರನ್ನು ಲೆಕ್ಕ ಮಾಡುವುದಿಲ್ಲ ಅಂತ ನ್ಯಾಯಾಧೀಶನು, ಅಂತ ನ್ಯಾಯಾಧೀಶನು. ಆದ್ರೆ ಅದೇ ಊರಿನಲ್ಲಿ ಒಂದು ವಿಧವೆ ಇದ್ದಳು. ಆ ವಿಧವೆಯ ಒಂದು ಮನವಿ ಇತ್ತು. ಯಾರ ಹತ್ರ? ಆ ನ್ಯಾಯಾಧೀಶನ ಹತ್ರ. ದಯಮಾಡಿ ಗಮನಿಸ್ತೀರಿ. ಲೂಕಾ ಸುವಾರ್ತೆ 18ನೇ ಅಧ್ಯಾಯ 1ರಿಂದ 8 ಗೊತ್ತೀರಿ? ಯಾರು ಗೊತ್ತೀರಿ? ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರಬೇಕೆಂದು ಆ ಯೇಸು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ ಒಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಒಂದು ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರಿಗೆ ಲಕ್ಷ್ಯ ಮಾಡದೇ ಇದ್ದವನು. ಮನುಷ್ಯರಿಗೆ ಲಕ್ಷ್ಯ ಮಾಡದೆ ಇದ್ದನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಕೂಡ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ಆಗ ಆ ವಿಧವೆ ಆ ನ್ಯಾಯಾಧೀಶನ ಹತ್ರ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸಿ ಎಂದು ಕೇಳಿಕೊಳ್ಳುತ್ತಿದ್ದಳು. ನ್ಯಾಯವನ್ನು ಮಾಡಿ ನನಗೆ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಿದ್ದಳು. ಆಮೇಲೆ ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಅವನು ಸ್ವಲ್ಪ ಕಾಲ ಕೇರ್ ಮಾಡಲಿಲ್ಲ. ಏನ್ ಮಾಡಲಿಲ್ಲ? ಸ್ವಲ್ಪ ಕಾಲ ಲಕ್ಷ್ಯ ಕೊಡ್ಲಿಲ್ಲ. ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ. ಏನಂತ ಇದ್ದಾನೆ? ನಾನು ದೇವರಿಗೂ ಹೆದರುವುದಿಲ್ಲ. ಯಾರು? ನ್ಯಾಯಾಧೀಶನು. ನಾನು ದೇವರಿಗೂ ಹೆದರುವುದಿಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವುದವನಲ್ಲ, ಮನುಷ್ಯರನ್ನು ಕೇರ್ ಮಾಡುವುದಿಲ್ಲ ನಾನು. ಆದರೆ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಣೆ ಮಾಡಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆ ಪದೇ ಪದೇ ಬಂದು ನನ್ನ ತಲೆ ಕೆಡಿಸಿಬಿಟ್ಟಾಳು ಎಂದು ತನ್ನೊಳಗೆ ಅಂದುಕೊಂಡನು. ಕರ್ತನು ಈ ಸಾಮ್ಯವನ್ನು ಹೇಳಿದ ಮೇಲೆ ಯೇಸು ಈ ಸಾಮತಿಯನ್ನು ಹೇಳಿದ ಮೇಲೆ, ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧೀಶನು ಅಂದುಕೊಂಡದನ್ನು ಆಲೋಚಿಸಿರಿ. ದೇವರು ಆರಿಸಿಕೊಂಡಿದ್ದವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಾಗ ಪ್ರಾರ್ಥನೆ ಮಾಡಿದರೆ ಆತನು ಅವರ ವಿಷಯದಲ್ಲಿ ದೇವರು ಅವರ ವಿಷಯದಲ್ಲಿ ತಡ ಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನು. ಅವರಿಗೆ ಬೇಗ ನ್ಯಾಯವನ್ನು ತೀರಿಸದೆ ಬೇಗನೆ ನೋಡ್ರಿ, ಆಲಸ್ಯವಾದರೂ ಅವರಿಗೆ ಬೇಗನೆ ನ್ಯಾಯವನ್ನು ತೀರಿಸದೆ ಇರುವನೋ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯ ಕುಮಾರನು ಎರಡನೇ ಆಗಮನದಲ್ಲಿ ಬರುವಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣಲು ಅದು ಕಾಣಲು ಸಾಧ್ಯವೋ ಎಂದನು. ಎಲ್ಲ ಹೇಳ್ತಿರಲ್ವಿಯ? ಗಂಭೀರವಾಗಿ ಹೇಳ್ತಿರಲ್ವಿಯ? ಮನಪ್ರಗಂಧ ಹೇಳ್ತಿರಲ್ವಿಯ? ದೇವ್ರ ಮಕ್ಕಳೇ, ಇಲ್ಲೇ ಬಹಳ ಅದ್ಭುತವಾದಂತ ಸಂಗತಿಯಲ್ಲಿ ಹೇಳಿದ್ದಾನೆ. ಏನಂತ ಹೇಳಿದ್ರೆ, ಕೊನೆಯದಾಗಿ ಯೇಸು ಹೇಳಿದ್ರೆ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಮನುಷ್ಯ ಕುಮಾರನು ಭೂಮಿ ಮೇಲೆ ಬರುವಾಗ ನಂಬಿಕೆ ಅಂದ್ರೆ ಎದ್ರ ಮೇಲೆ ನಂಬಿಕೆ? ಕಾನ್ಸ್ಟಿಟ್ಯೂಷನ್ ಏನಿದು? ಪರಲೋಕ ರಾಜ್ಯದ ಸಂವಿಧಾನದ ಪುಸ್ತಕ ಇದು. ಇಟ್ಸ್ ಅ ಬುಕ್ ಆಫ್ ಲಾ. ಹಲೋ, ದಿಸ್ ಇಸ್ ನಾಟ್ ಅ ಬುಕ್ ಆಫ್ ರಿಲಿಜನ್. ಬೈಬಲ್ ಇಸ್ ನಾಟ್ ಅ ಬುಕ್ ಆಫ್ ರಿಲಿಜನ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅದಕ್ಕಾಗಿ ಯೇಸು ತನ್ನ ಶಿಷ್ಯರಿಗೆ, ತನ್ನ ಹಿಂಬಾಲಕರಿಗೆ ಹೇಳ್ತಾರೆ, ಪ್ರೇಯರ್ ಇಸ್ ನಾಟ್ ಅ ರಿಲಿಜಿಯಸ್ ಆಕ್ಟಿವಿಟಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪ್ರೇಯರ್ ಈಸ್ ನಥಿಂಗ್ ಬಟ್ ಅ ಲೀಗಲ್ ರೈಟ್ ಆಫ್ ದ ಸಿಟಿಸನ್. ಅಂದ್ರೆ ನ್ಯಾಯಬದ್ಧವಾದಂತ ನಾಗರಿಕರಿರುವ ಹಕ್ಕುದು. ಇದು ರಿಲಿಜಿಯಸ್ ಆಕ್ಟಿವಿಟಿ ಇಲ್ಲ, ರಿಲಿಜಿಯಸ್ ರಿಚುವಲ್ಸ್ ಅಲ್ಲ, ಮತ ಸಂಬಂಧವಾದಂತ ಅನುಷ್ಠಾನಗಳು ಕೂಡ ಅಲ್ಲ. ಇದು ನ್ಯಾಯಬದ್ಧವಾದಂತಹ ಹಕ್ಕಾಗಿದೆ. ಪ್ರತಿಯೊಂದು ಮಾನವನಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡುವ ಹಕ್ಕು ಅವ್ರಿಗೆ ಕೊಡಲಾಗಿದೆ. ಮತ್ತು ಅವರಿಗೆ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ದೇವರು ಕೊಡಲೇಬೇಕು. ಅಂದ್ರೆ ದೇವರು ಆಯ್ದುಕೊಂಡಿದ್ದವರು ಹಗಲು ರಾತ್ರಿ ಮೊರೆ ಇಡುವಾಗ ಅವರ ಮೊರೆಗೆ ತಡ ಮಾಡಿದ್ರು, ಅವರಿಗೆ ಬೇಗನೆ ನ್ಯಾಯ ಮಾಡುತ್ತಾನೆ. ಅವರಿಗೆ ನ್ಯಾಯ ಮಾಡದೆ ಇರುತ್ತಾನಾ?
ಖಂಡಿತವಾಗಿ ನ್ಯಾಯ ಮಾಡುವನು. ಅಂದ್ರೆ ಅರ್ಥ ಏನು? ಭೂಲೋಕದಲ್ಲಿರತಕ್ಕಂತ ಒಂದು ಅನ್ಯಾಯಸ್ಥನಾದ ನ್ಯಾಯಾಧೀಶ ಮೊದಲೇನು ದೇವರಿಗೆ ಹೆದರುದಿಲ್ಲ, ಮನುಷ್ಯರಿಗೆ ಲೆಕ್ಕ ಮಾಡುದಿಲ್ಲ. ಯೇಸು ಏನ್ ಹೇಳ್ತಾನೆ? ಇವನು ಅನ್ಯಾಯಸ್ಥನಾದ ನ್ಯಾಯಾಧೀಶನ ಅಂದುಕೊಂಡಿದ್ದು ನೋಡಿದೀಯಾ? ಅಂದ್ರೆ ಅಂದುಕೊಂಡಿದ್ದ, ಯಾಕಂದ್ರೆ ಅವನು ದೇವರಿಗೆ ಹೆದರುದಿಲ್ಲ. ಹಲೋ, ಲಿಸನ್ ಕೇರ್ಫುಲಿ. ಮತ ಏನಿದು? ಮತ. ಅವನು ಮನುಷ್ಯರಿಗೆ ಹೆದರುದಿಲ್ಲ. ಅಂದ್ರೆ ಏನು? ಹ್ಯುಮ್ಯಾನಿಟಿ. ಯು ಗಾಟ್ ಇಟ್? ಹ್ಯುಮ್ಯಾನಿಟಿನೂ ಇಲ್ಲ ಅವನ ಹತ್ರ. ಅವನು ದೇವರಿಗೆ ಇರೋದಿಲ್ಲ, ಮನುಷ್ಯರಿಗೆ ಇರೋದಿಲ್ಲ. ಆದ್ರೆ ಅವನ ಮೇಲಿರ್ತಕ್ಕಂಥ ನ್ಯಾಯ ಪ್ರಮಾಣ ಏನಿತ್ತು? ಈ ನ್ಯಾಯ ಪ್ರಮಾಣದ ಭಯತೆ. ನ್ಯಾಯ ಪ್ರಮಾಣದ ಅರಸರ ಪ್ರಭುತ್ವದಲ್ಲಿ ನ್ಯಾಯಾಧೀಶರು ನ್ಯಾಯವಾಗಿ ನಾಗರಿಕರಿಗೆ ನ್ಯಾಯವನ್ನು ನೀಡಬೇಕು, ಅವರಿಗೆ ಪರಿಹಾರವನ್ನು ಕೊಡಬೇಕು, ಅವರಿಗೆ ಸಮಾಧಾನವನ್ನು ಅನುಗ್ರಹಿಸಬೇಕು ಅನ್ನತಕ್ಕಂತ ಈ ಅವರ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇತ್ತು, ಈಗಲೂ ಇದೆ. ಎಲ್ಲ ಹೇಳ್ತಿಲ್ಲಯ್ಯ, ಅದೇ ನಮ್ಮ ಬೈಬಲ್ ನಲ್ಲಿ ಕೂಡಿದೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಇರುವಾಗ ಖಂಡಿತವಾಗಿ ಕೊಡಲೇಬೇಕು. ಅಂದ್ರೆ ಅರ್ಥ ಏನು? ಇಟ್ ಈಸ್ ನಾಟ್ ರಿಲಿಜಿಯಸ್ ಆಕ್ಟಿವಿಟಿ. ಆಗ ಈ ಬೇಸರ, ಈ ಸಾಮ್ಯವನ್ನು ಯಾಕೆ ಹೇಳಿದಾನೆ? ವೈ ಡಿಡ್ ಜೀಸಸ್ ಪೋಸ್ಡ್ ದಿಸ್ ಪ್ಯಾರಬಲ್? ಯಾಕೆ ಈ ಸಾಮ್ಯವನ್ನು ಹೇಳಿದನು? ಮೊದಲೇ ಇದೆ ನೋಡ್ರಿ, ಮೊದಲೇ ವಚನದಲ್ಲಿದೆ. ಬೇಸರಗೊಳ್ಳದೆ. ಯಾಕೆ? ಪ್ರಾರ್ಥನೆಯಲ್ಲಿ ಭಕ್ತರಿಗೇನದೆ? ನನಗೆ ಪ್ರಾರ್ಥನೆ ಅಂದ್ರೆ ಬೇಸರ ರೀ. ಬೆಳಿಗ್ಗೆ 6 ಗಂಟೆಗೆ ಬಹಳ ಜನ ಜಾಯ್ನ್ ಆಗ್ತಾ ಇದ್ದಾರೆ ಈಗ ಕಾನ್ಫರೆನ್ಸ್ ಪ್ರೇಯರ್ನಲ್ಲಿ. ಅಲ್ಲೆಲ್ಲೂಯ. ಪ್ರಾರ್ಥನೆ ಅಂದ್ರೆ ಬೇಸರ. ಎದ್ರಲ್ಲಿ ಬೇಸರ ಬ್ರದರ್? ಒಂದು ಬೈಬಲ್ ವಾಕ್ಯ ಅಂದ್ರೆ ಬೇಸರ, ಪ್ರಾರ್ಥನೆ ಎರಡರಲ್ಲಿ ಬೇಸರ. ಅದಕ್ಕೆ ಯೇಸು ಹೇಳ್ತಾರೆ, ಬೇಸರಗೊಳ್ಳದೆ ಯಾವಾಗಲೂ, ನೋಡ್ರಿ, ಮೊದಲು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರಲಿ ಎಂಬುದಾಗಿ ಈ ಉಪಮಾನವನ್ನು ಹೇಳಿದ್ದಾನೆ. ಈಗ ಭೀಮರಾವ್ ಅಂಬೇಡ್ಕರ್ ಅವರು ಬಿಟ್ಟು ಏನ್ ಬಿಡು, ಬೀದಿ ಮೇಲೆ ಬಿದ್ದು ಬಿಡು, ನಾ ಏನ ಬಿಟ್ಟು ನಾವು ಏನ್ ಬಿಡ್ಕೊಳ್ಳೋದು ಅಂತೇಳಿ ಅವ್ರು ಹಾಗೆ ಬೇಸರಗೊಂಡು ಬಿಟ್ಟು ಬಿದ್ದರೆ ಅವರು ಬರ್ತಿದ್ರ ದಾರಿಗೆ? ಅವರು ಬೇಸರಗೊಳ್ಳಲಿ. ಯಾಕೆ ಬೇಸರಗೊಳ್ಳಲಿ ಅಂದ್ರೆ, ಅವರು ಬೇಸರಗೊಳ್ಳದೆ ಇರ್ಲಿಕ್ಕೆ ಕಾರಣ ಇದೆ. ಏನಂದ್ರೆ ನ್ಯಾಯ ಪ್ರಮಾಣ. ಏನು? ಕಾಯ್ದೆ ಕಾನೂನು. ಏನು? ನಾಗರಿಕರ ಹಕ್ಕು. ದಾಸತ್ವದಲ್ಲಿದ್ದು ಕೂಡ ಅವರ ನಾಗರಿಕರ ಹಕ್ಕು ಆ ಅರಸರು, ಆ ರಾಜ್ಯಪಾಲರು ಕೊಡ್ಲೇಬೇಕನ್ನತಕ್ಕಂತ ಕರ್ತವ್ಯ ಬದ್ಧತೆ ಅವ್ರಿಗಿದೆ ಅನ್ನತಕ್ಕಂಥ ಮನವರಿಕೆ ಯಾರಿಗಿತ್ತು? ತಿಳುವಳಿಕೆ ಯಾರಿಗಿತ್ತು? ಭೀಮರಾವ್ ಅಂಬೇಡ್ಕರ್ ಆಗಿತ್ತು. ಆ ತಿಳುವಳಿಕೆ ಯೇಸು ಕ್ರಿಸ್ತು ನಮಗೆ ಕೊಡೋದಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಹಲೋ, ಡು ಯು ವಾಂಟ್ ಅರ್ಜೆಂಟ್ ಆನ್ಸರ್? ಪ್ರೈಸ್ ಲಾರ್ಡ್ ಜೀಸಸ್. ವಿ ಆರ್ ಗೋಯಿಂಗ್ ಟು ಶೇಕ್ ದ ನೇಷನ್ಸ್. ಇಫ್ ಯು ಆರ್ ಯುನೈಟೆಡ್ ವಿತ್ ಒನ್ ಮೈಂಡೆಡ್ ಇನ್ ಟು ದ ಲಾರ್ಡ್, ಖಂಡಿತವಾಗಿ ನಾವು ಏಕ ಮನಸ್ಸಿಂದ ಕರ್ತನ ಭಯಭಕ್ತಿಯಲ್ಲಿ ಯುನೈಟೆಡ್ ಆದ್ರೆ ನಾವು ನೇಷನ್ಸ್ಗಳು ಶೇಕ್ ಮಾಡತಕ್ಕಂಥ ಸಾಮರ್ಥ್ಯ ಪರಲೋಕದಲ್ಲಿರುವಂತಹ ಆಸೀನರುಡನಾಗಿರುವ ಅರಸನು ನಮಗೆ ಆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಹೇಳ್ತಾ ಇದ್ದಾನೆ, ನನ್ನವರೆಂದು ಕರೆಯಲ್ಪಡುವ ನನ್ನ ಜನರು, ಅದಕ್ಕೆ ಪ್ರಜೆಗಳು, ನನ್ನವರೆಂದು ಕರೆಯಲ್ಪಡುವ ನನ್ನ ಪ್ರಜೆಗಳು, ಪ್ರಜಾ ಮತ್ತು ರಾಜ, ನನ್ನವರೆಂದು ಕರೆಯಲ್ಪಡುವ, ನನ್ನ ಹೆಸರಿನಿಂದ ಕರೆಯಲ್ಪಡುವ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಕೆಟ್ಟ ನಡತೆ ಹೇಳ್ಕೊಂಡು ಕುಂದ್ರಬಾರದು, ಮತ್ತು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಮತ್ತು ದೇವರ ಮುಖದರ್ಶನವನ್ನು ಹುಡುಕಿ ಆತನನ್ನು ಪ್ರಾರ್ಥಿಸೋದಾದರೆ, ಆತನು ಪರಲೋಕದಿಂದ ನಮ್ಮ ಪ್ರಾರ್ಥನೆ, ಭೂಲೋಕದಲ್ಲಿರುವವರಿಗೆ ಪರಲೋಕದಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪಾಪಗಳನ್ನು ಕ್ಷಮಿಸಿ, ಅಲ್ಪಸಂಖ್ಯಾತರಾದ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸು. ಅಲ್ಪಸಂಖ್ಯಾತರಾದ ನೀವು, ನಾವು ದೇವರ ಮಕ್ಕಳೇ, ಗವರ್ಮೆಂಟ್ ಆಫ್ ಹೆವನ್ ನಮಗೆ ಅನುಗ್ರಹಿಸ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ ದೇವರ ಮಕ್ಕಳೇ. ಅದಕ್ಕಾಗಿ ಪ್ರಾರ್ಥನೆ ಅನ್ನೋದು ಒಂದು ಮತ ಸಂಬಂಧವಾದಂತ ಅನುಷ್ಠಾನವಲ್ಲ. ಬೈಬಲ್ ಪ್ರಕಾರವಾಗಿ ಪ್ರಾರ್ಥನೆ ಅನ್ನೋದು ಒಂದು ನ್ಯಾಯಬದ್ಧವಾದಂತ ಮಾನವನಿಗೆ ಕೊಡಲಾಗಿರ್ತಂದು. ಕೆಟ್ಟವರಾದ ನೀವು, ಮತ್ತೊಂದು ಸರ್ವತ್ರಣ ಮತ್ತೆ ಸುವಾರ್ಥ 7ನೇ ಅಧ್ಯಾಯ 7ನೇ ವಚನ, ಮತ್ತೊಂದು ಸರ್ವತ್ರಿ ನಮ್ಮ ಸಹೋದರರು ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯಲ್ಪಡುವುದು. ಯಾಕೆಂದರೆ ಕಾರಣ ಏನಂದ್ರೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಹೊಂದಿಕೊಳ್ಳುವನು, ಹುಡುಕುವ ಪ್ರತಿಯೊಬ್ಬನಿಗೆ ಸಿಕ್ಕುವುದು, ತಟ್ಟುವ ಪ್ರತಿಯೊಬ್ಬನಿಗೆ ತೆರೆಯಲ್ಪಡುವುದು. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ರೊಟ್ಟಿಯನ್ನು ಕೇಳಿದ್ರೆ ಹಾವನ್ನು ಕೊಡುವಿರಾ, ಕಲ್ಲನ್ನು ಕೊಡುವಿರಾ? ಮೀನವನ್ನು ಕೇಳಿದ್ರೆ
ಹಾವನ್ನು ಕೊಡುವಿರಾ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆದನ್ನು ಕೊಡುವುದಾದ್ರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆ ನಿಮಗೆ ಎಷ್ಟೋ ಒಳ್ಳೆ ವರಗಳನ್ನು ಯಾಕೆ ಕೊಡುವುದಿಲ್ಲ? ಓಹ್ ಹಲ್ಲೆಲೂಯಾ! ಜೀಸಸ್ ಇಸ್ ಟೆಲಿಂಗ್ ಸಮಥಿಂಗ್ ಸ್ಪೆಷಲ್. ಗಂಭೀರವಾಗಿ ಹೇಳ್ತಿರ್ತಾರೆ. ಯೇಸು ಕ್ರಿಸ್ತನು ಏನೋ ಒಂದು ವಿಶೇಷವಾದ ಸಂಗತಿಯನ್ನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ಕೊಂಡು, ಪ್ರಾರ್ಥನೆ ಅನ್ನೋದು ಒಂದು ಅನುಷ್ಠಾನವಲ್ಲ. ಪ್ರಾರ್ಥನೆ ಅನ್ನೋದು ಒಂದು ರಾಜ್ಯದಲ್ಲಿರ್ತದ ನಾಗರಿಕರಿಗೂ ಹಕ್ಕು. ಅದು ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತಿಂದ ನಿಮ್ಮ ಪ್ರಾರ್ಥನೆ ಯಾಕೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು? ಬೇಸರಗೊಳ್ಳದೆ ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕಂದ್ರೆ ದೇವರು ಯಾರು ವಾಗ್ದಾನ ಮಾಡಿದ್ರಲ್ಲ, ಇಲ್ಲಿ ವಾಗ್ದಾನ ಮಾಡಿದವನು ವಾಗ್ದಾನದ ಅಡಿಯಲ್ಲಿದ್ದಾನೆ. ಯಾರು? ನ್ಯಾಯಾಧೀಶನು. ವಾಗ್ದಾನಕ್ಕೆ ಭಯಪಡಬೇಕು. ಯಾಕಂದ್ರೆ ನ್ಯಾಯಾಧೀಶನು ದೇವರಿಗೂ ಭಯಪಡುದಿಲ್ಲ, ಮನುಷ್ಯರಿಗೂ ಭಯಪಡುದಿಲ್ಲ. ಆದ್ರೆ ಅರಸನ ನ್ಯಾಯ ಪ್ರಮಾಣಕ್ಕೆ ಆತನ ಅಧೀನನಾಗಿರ್ಬೇಕು. ದಿಸ್ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ದಿಸ್ ಈಸ್ ದ ಕ್ರಿಶ್ಚಿಯಾನಿಟಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಕ್ರಿಶ್ಚಿಯಾನಿಟಿ ಅಂದ್ರೆ ಇಟ್ ಇಸ್ ನಾಟ್ ಅ ರಿಲಿಜನ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಇಟ್ ಇಸ್ ಕ್ಲಿಯರ್ ಕಟ್ ಕಿಂಗ್ಡಮ್ ಸಿಸ್ಟಮ್, ಬಿಲಾಂಗ್ಸ್ ಟು ಕಿಂಗ್ಡಮ್ ಸಿಸ್ಟಮ್. ಇದು ರಾಜರ ಪ್ರಭುತ್ವಕ್ಕೆ ಆಧಾರಪಟ್ಟಿರ್ತಕ್ಕಂಥ ಕ್ರೈಸ್ತವತ್ವವಾಗಿದೆ ಹೊರತು, ಅದಕ್ಕಾಗಿ ಬಹಳ ಜನರು ಇದರ ಬಗ್ಗೆ ಏನ್ ಮಾಡ್ತಾರೆ, ನಾವು ರಿಲಿಜಿಯಸ್ ಆಗಿ ನೋಡ್ತೇವೆ. ಇಲ್ಲಿ ನ್ಯಾಯಾಧೀಶನು ದೇವರಿಗೂ ಎದುರುದಿಲ್ಲ ಮತ, ದೇವರಿಗೂ ಎದುರುದಿಲ್ಲ ಮತ. ನೆಕ್ಸ್ಟ್ ಮನುಷ್ಯರಿಗೂ ಇರುವುದಿಲ್ಲ ಹ್ಯುಮ್ಯಾನಿಟಿ, ಇವನಿಗೇನಿಲ್ಲ. ಮತ್ತು ಅನ್ಯಾಯಸ್ಥನಾದ ನ್ಯಾಯಾಧೀಶನು ಎಂತವನು? ಇವನು ಅನ್ಯಾಯಸ್ಥನು. ಆದ್ರೆ ಹಕ್ಕು ಕೇಳುವಾಗ ನಾಗರಿಕನು ಈ ನ್ಯಾಯಾಧೀಶನು ಅರಸನ ನ್ಯಾಯ ಪ್ರಮಾಣ, ಆತನ ಮೇಲೆ ಅರಸನಿದನಲ್ಲ, ಆತನ ನ್ಯಾಯ ಪ್ರಮಾಣಕ್ಕೆ ಶರಣನಾಗಬೇಕಾಗ್ತದೆ. ಅರಸನ ನ್ಯಾಯ ಪ್ರಮಾಣಕ್ಕೆ ಈ ನ್ಯಾಯಾಧೀಶನು ಶರಣನಾಗಬೇಕಾದ್ರೆ ವಾಗ್ದಾನ ಮಾಡಿರುವ ಅರಸನು ತನ್ನ ಮಾತಿಗೆ ಆತನು ಯಾವಾಗ ತಪ್ಪಲಿಕ್ಕೆ ಆಗ್ತದ? ಅದಕ್ಕೆ ವಾಗ್ದಾನ ಮಾಡಿದ್ದ ಆತನು ನಂಬಿಕಸ್ಥನು. ಆತನು ನೀವು ನಂಬಿಕಸ್ಥರಾಗಿಲ್ಲದಿದ್ರು ಆತನು ನಂಬಿಕಸ್ಥನಾಗಿರೋನು. ಆತನು ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಏನು ಮಾಡಲಾರನು. ಮೊದಲ ತಿಮೋತಿ ತೆಗಿತೀರಿ, ತಿಮೋತಿ ಪುಸ್ತಕ ಅಲ್ಲಿ ಬಹಳ ಚೆನ್ನಾಗಿದೆ. ತಿಮೋತಿಯಲ್ಲಿ ಬಹಳ ಚೆನ್ನಾಗಿದೆ ಅದು. ಮೊದಲನೇ ತಿಮೋತಿಯ, ಎರಡನೇ ತಿಮೋತಿಯ ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ನೀವು ನಂಬಿಕಸ್ಥರಾಗಿಲ್ಲದಿದ್ರು, ಎರಡನೇ ತಿಮೋತಿ 2ನೇ ಅಧ್ಯಾಯ 11ನೇ ವಚನ. ದಿಸ್ ಈಸ್ ದ ಫೇತ್ಫುಲ್ ಸೇಯಿಂಗ್. ಇದು ಪ್ರಾಮಾಣಿಕವಾದಂತ ಮಾತುಗಳು. ಓದ್ತೀರಾ ಮಾತು? ಎಂತದಾಗಿದೆ? ಈ ಮಾತು ನಂಬತಕ್ಕದಲ್ರಿ. ಫೇತ್ಫುಲ್ ಸೇಯಿಂಗ್ಸ್ ಇದೆ. ಎಂತ ಸೇಯಿಂಗ್ಸ್ ಇದೆ ಇದು? ಈ ಮಾತು ನಂಬಿಕೆ ಅಲ್ಲ, ಈ ಮಾತು ಪ್ರಾಮಾಣಿಕವಾಗಿದೆ. ಹಲೋ, ಇನ್ನೊಂದು ಮಾತು, ಈ ಮಾತು ನಂಬಿಗಸ್ತಿಕೆಯಿಂದ ತುಂಬಿದೆ. ಇಟ್ ಈಸ್ ಅ ಫೇತ್ಫುಲ್ ಸೇಯಿಂಗ್. ವಫಾದಾರಿ ಸೆ ಭರಾ ಹುವಾ ಬಾತೆ ಹೇ, ಈ ಕಾನೂನು ಸೆ ಭರಾ ಹುವಾ ಬಾತೆ. ಇದಕ್ಕೆ ಪ್ರಾಮಾಣಿಕವಾದ ಮಾತು. ನೋಡ್ರಿ ಬಹಳ ಜಾಗ, ಯಾಕಂದ್ರೆ ನಾವು ಈ ಶಬ್ದಗಳನ್ನು ಬಹಳ ಲಕ್ಷ್ಯ ಕೊಡಬೇಕು. ನಂಬತಕ್ಕಂದ್ರೆ ಖಾಲಿ ಬಿಲೀವಿಂಗ್ ಅಲ್ಲ. ಇಲ್ಲಿ ಫೇತ್ಫುಲ್ ಸೇಯಿಂಗ್ಸ್ ಅಂದ್ರೆ ಇದು ನಂಬಿಕ ದ್ರೋಹವಾದಂತ ಮಾತಲ್ಲ, ನಂಬಿಗಸ್ತಿಕವಾದಂತ ಮಾತು. ಮುಂದೆ ಓದ್ತಿರಮ್ಮ. ಅದೇನಂದ್ರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ನಾವು ಬದುಕುವೆವು. ಸಹಿಸಿಕೊಳ್ಳುವರಾಗಿದ್ದರೆ ಆತನೊಡನೆ ಹಲೋ ಬಿಲೀವ್, ಡೂ ಯು ಬಿಲೀವ್ ದಿಸ್? ಸಹಿಸಿಕೊಳ್ಳುವರಾಗಿದ್ದರೆ ಆತನೊಡನೆ ನಾವು ಆಳುವರಾಗಿರ್ತೇವೆ. ಮುಂದೆ ನಾವು ಯೇಸುವಿನವರಲ್ಲವೆಂದು ನೋಡ್ರಿ, ನಾವು ಕ್ರಿಸ್ತನ ಯೇಸುವನ್ನ ಯಾವ ಪುಸ್ತಕ ಬೈಬಲ್ ಓದ್ತಾ ಇದ್ರಿ ನೀವು? ನಾವು ಯೇಸುವನನ್ನು ಅಲ್ಲಗಳಿದರು ಅಲ್ಲ ಎಂದು ನಾವು ಯೇಸುವನ್ನು ಅಲ್ಲಗಳಿದರೆ ಹೇಳಿದರೆ ಆತನು ನಮ್ಮನ್ನು ನನ್ನವರಲ್ಲವೆಂದು ಸಹಜವಾಗಿ ಹೇಳುವನು. ನಾವು ನಂಬಿಕ ದ್ರೋಹಿಗಳಾಗಿದ್ರು ಅಂದ್ರೆ ಅರ್ಥ ಆಯ್ತಾ? ನಾವು ನಂಬಿಕ ದ್ರೋಹಿಗಳಾಗಿದ್ರು ಆತನು ತನ್ನ ಮಾತಿಗೆ ನಂಬಿಕಸ್ಥನು ಹಾಗೇ ಇರುವನು. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಗೊತ್ತಿದೆ ಏನು ಮಾಡಲಾರನು? ಹಿ ಕೆನಾಟ್ ಡೂ ಎನಿಥಿಂಗ್ ಅಗೇನ್ಸ್ಟ್ ಟು ಹಿಸ್ ಸ್ವಭಾವ. ಅಂದ್ರೆ ಆತನು ಮಾಡುವ ನ್ಯಾಯ ಪ್ರಮಾಣಕ್ಕೆ ಆತನು ಏನಾಗಿದ್ದಾನೆ? ಬದ್ಧನಾಗಿದ್ದಾನೆ.
परमेश्वर मजबूर हो जाएगा तुम्हारी प्रार्थना सुन के। हालेलुया। धरती को हिलाने का सामर्थ्य आपके पास में है मेरे भाइयों। ಭೂಮಿ ಆಕಾಶಗಳಲ್ಲಿ ಭೂಮಿಯಲ್ಲಿ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕಾಗಿ ದೇವರು ನಿನಗೆ ಇಂಥ ಹಕ್ಕನ್ನು ಕೊಟ್ಟಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ದೇವರು ನಿನಗೆ ಇಂಥ ಬಲವನ್ನು ಕೊಟ್ಟಿದ್ದಾನೆ, ಇಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಈಗ ಪ್ರಾರ್ಥನೆ ಮಾಡುವಾಗ ಒಂದು ನ್ಯಾಯಾಧೀಶನು ನ್ಯಾಯ ಮಾಡುವಂತ ಸ್ಥಿತಿಯಾಗಿದ್ರೆ, ಅನ್ಯಾಯಸ್ಥನಾದ ನ್ಯಾಯಾಧೀಶನು ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು, ಆಕಾಶದ ಸಿಂಹಾಸನದ ಮೇಲೆ ಆಸೀನಾರೂಢನಾಗಿದ್ದವನು, ಭೂಮಿ ಪಾದ ಬಿಟ್ಟು ಆಕಾಶ ಸಿಂಹಾಸನ, ಆತನ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಆತನು ನಮಗೆ ನಂಬಿಕೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯವಾ? ಅದಕ್ಕೆ ಹೇಳ್ತಾನೆ, ಪರಲೋಕದಲ್ಲಿರುವಂತ ನಿಮ್ಮ ತಂದೆ ಹಗಲು ರಾತ್ರಿ ನೀವು ಮೊರೆಯಿಡುವಾಗ ನಿಮ್ಮ ಪ್ರಾರ್ಥನೆ ಕೇಳದೆ ಇರುವನಾ? ಸ್ತುತಿಗಳ ಮಧ್ಯ ನಿವಾಸಿಸುವನು, ದೂತರಲ್ಲಿ ಹೊಗಳಲ್ಪಡುವವನು. ಸ್ತುತಿಗಳ ಮಧ್ಯ ನಿವಾಸಿಸುವನು, ದೂತರಲ್ಲಿ ಹೊಗಳಲ್ಪಡುವವನು. ಬಿಡುತ್ತಿರುವ ಭಕ್ತರ ಮೊರೆಯು ಕೇಳಿ, ದಿಕ್ಕು ಇಲ್ಲದ ಮಕ್ಕಳಿಗೆ ದೇವರಾತನೇ. ಬಿಡುತ್ತಿರುವ ಮಕ್ಕಳ ಮೊರೆಯು ಕೇಳಿ, ದಿಕ್ಕೇ ಇಲ್ಲದ ಮಕ್ಕಳಿಗೆ ದೇವರಾತನೇ. ಆತನೇ ನನ್ನ ಸಂಗೀತವು, ಬಲವಾದ ಕೋಟೆಯಾದನು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸುವೆನು. ಆತನೇ ನನ್ನ ಸಂಗೀತವು. ಸ್ತುತಿಗಳ ಮಧ್ಯ ನಿವಾಸಿಸುವನು, ದೂತರಲ್ಲಿ ಹೊಗಳಲ್ಪಡುವವನು. ಸ್ತುತಿಗಳ ಮಧ್ಯ ನಿವಾಸಿಸುವನು, ದೂತರಲ್ಲಿ ಹೊಗಳಲ್ಪಡುವವನು. ಬಿಡುತ್ತಿರುವ ಭಕ್ತರ ಮೊರೆಯು ಕೇಳಿ, ದಿಕ್ಕೇ ಇಲ್ಲದ ಮಕ್ಕಳಿಗೆ ದೇವರಾತನೇ. ಬಿಡುತ್ತಿರುವ ಭಕ್ತರ ಮೊರೆಯು ಕೇಳಿ, ದಿಕ್ಕೇ ಇಲ್ಲದ ಮಕ್ಕಳಿಗೆ ದೇವರಾತನೇ. ಆತನೇ ನನ್ನ ಸಂಗೀತವು, ಬಲವಾದ ಕೋಟೆಯಾದನು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸುವೆವು. ಜೀವಾಧಿಪತಿಯು ಆತನೇ, ಜೀವಿತ ಕಾಲವೆಲ್ಲ ಕೀರ್ತಿಸುವೆವು. ಆತನೇ ನನ್ನ ಸಂಗೀತವು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಲು ನಮಗೆ ವಾಕ್ಯದ ಆಧಾರ ಸಿಕ್ಕಿದೆ. ಯಾಕಂದ್ರೆ ಆತನ ಹೇಳಿಬಿಟ್ಟಿದ್ದಾನೆ, ಬೇಡಿಕೊಳ್ಳಿರಿ. ಬೇಡಿಕೊಳ್ಳುವ ಪ್ರತಿಯೊಬ್ಬರಂದ್ರೆ ಯಾರ್ಯಾರು ಬಂದ್ರಿ ಬ್ರದರ್? ಪ್ರತಿಯೊಬ್ಬರಂದ್ರೆ ಯಾರು ಬಂದ್ರು? ಬಿಷಪ್ಗಳು ಬೇಡ್ಕೊಂಡ್ರೆ ಮಾತ್ರ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್. ರೆವರೆಂಟ್ಗಳು ಬೇಡ್ಕೊಂಡ್ರೆ ಮಾತ್ರ? ಓಹ್, ಐ ಲವ್ ದಿಸ್ ಸ್ಟೇಟ್ಮೆಂಟ್. ಯೇಸು ಕ್ರಿಸ್ತರು ಕೊಡುವಾಗ ಏನು ನ್ಯಾಯಬದ್ಧವಾದಂತ ಪ್ರಾಮಾಣಿಕವಾದಂತ ನೀತಿಯನ್ನು ಜನರಿಗೆ ಕೊಟ್ಟಿದ್ದ ನೋಡ್ರಿ. ರೆವರೆಂಡ್ ಆಗಿದ್ದವರಿಗೆ ಮಾತ್ರ? ಇಲ್ಲಾದ್ರೆ ಖ್ಯಾತ ಸ್ವಾರ್ಥಿಗರಿಗೆ ಮಾತ್ರ? ಖ್ಯಾತ ಇವ್ಯಾಂಜಲಿಸ್ಟ್ಗೆ ಇಲ್ಲ. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ಕೊಡಲ್ಪಡುವುದು. ಬೇಡಿಕೊಳ್ಳ್ರಿ. ಅದಕ್ಕೆ ಹೇಳಿದ್ರೆ, ನೀವು ಬೇಸರಗೊಳ್ಳದೆ ಯಾವಾಗಲೂ ತಟ್ಟುತ್ತಾ ಇರೋದಕ್ಕಾಗಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿದೆ. ಇವತ್ತಿಂದ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವ ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತಿಲ್ಲಿ ಕೇಳಿದುಕೊಳ್ಳಿ ಹೋಗಿ ಬುಸ್ ಅಂತ ಹೋಗೋದಲ್ಲ. ಈಗಲೇ ಹೋಗಿ ಮನಕಾಲ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಕನಿಷ್ಠ 1-2 ತಾಸು ಮನಕಾಲ ಮೇಲೆ ನಿಂತು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ನಿಮ್ಗೆ ಎಲ್ಲರಿಗೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ನಾನು ಈಗ ಇತ್ತೀಚೆಗೆ ಬಹಳಷ್ಟು ಸ್ಟಡಿ ಮಾಡ್ತಾ ಇದ್ರೆ, ಮನಕಾಲ ಮೇಲೆ ಮಾಡುವ ಪ್ರಾರ್ಥನೆ ಕಿಂಗ್ ಸ್ಟನ್ ಆಗಿಬಿಡ್ತಾನೆ. ಈಗ ಮಾಡ್ಲಿಕ್ಕಾಗಲ್ಲ, ನಿಂಗೆ ನ್ಯಾಯ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ, ನೀನು 1 ತಿಂಗಳ ನಂತರ ಬಾ ಅಂತ ಹೇಳಿದ್ರೆ, ಅಲ್ಲೇ ಮನಕಾಲ ಮೇಲೆ ರಾಜನ ಮುಂದೆ ನಿಂತು ಕೈ ಎಬ್ಬಿಸಿದ ಅಂತಿಕೋ, ರಾಜನ ಎದ್ದು ನಿಂತು ನಿನಗೆ ನ್ಯಾಯ ಮಾಡ್ಬೇಕಾಗ್ತದೆ. ಮನಕಾಲ್ ಅನ್ನೋದು, ಕೈಗಳನ್ನೆತ್ತೋದು, ಅರಸನಿಗೆ ಸರೆಂಡರ್ ತೋರಿಸ್ತಾ ಇದಾವೆ. ಇದು ಪೋಸ್ಚರ್, ಇದು ಪೊಸಿಷನ್. ಏನಿದು? ಪ್ರಾರ್ಥನೆಯ ಮುದ್ರಾ ಅಂತಿದೆ. ಪ್ರಾರ್ಥನೆ ಮುದ್ರಾ ಒಂದು, ನಾವು ಹೇಗೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ? ನಿಂತುಕೊಂಡು ಅಥವಾ ಮನಕಾಲ ಮೇಲೆ. ಈ ಎರಡೂ ಬಿಟ್ಟು ಮತ್ತೊಂದಿದೆ, ನಿಂತುಕೊಂಡು ಕೈಗಳೆತ್ತಿ ಪ್ರಾರ್ಥನೆ ಮಾಡಬಹುದು, ಮನಕಾಲ ಮೇಲೆ ಇದ್ದು ಕೈಗಳೆತ್ತಿ ಪ್ರಾರ್ಥನೆ ಮಾಡಬಹುದು. ಈ ಮುದ್ರಾ ಕೂಡ ನಮ್ಮ ದೇಹ ಸಮೇತ ಕರ್ತನಿಗೆ ಸರೆಂಡರ್ ಮಾಡ್ತಾ ಇದ್ದೇವೆ, ಸಜೀವ ಯಜ್ಞವಾಗಿ ಅರ್ಪಿಸಿದ್ದೇವೆ. ಇದುವೇ ನಿಜವಾದ ಆರಾಧನೆ. ಪ್ರೈಸ್ ಲಾರ್ಡ್ ಜೀಸಸ್. ನಮ್ಮ ಪೊಸಿಷನ್ ಕೂಡ ಕರೆಕ್ಟ್ ಆಗಿರ್ಬೇಕು,
ನಮ್ಮ ಪ್ರಾರ್ಥನೆಯಲ್ಲಿ ಪೊಸಿಷನ್ ಬಂದಾಗ ದೇವರು ಕೂಡ ಮಜಬೂರಾಗ್ತಾನೆ. ಕನ್ನಡದಲ್ಲಿ ಅನಿವಾರ್ಯವಾಗಿ ಮಧ್ಯರಾತ್ರಿಯಲ್ಲಿ ಬ್ರಿಟಿಷ್ ಗವರ್ನರ್ ನ್ಯಾಯ ಮಾಡಿದ ಹಾಗೆ ದೇವರು ಇವತ್ತು ನಿಮಗೆ ನ್ಯಾಯ ಮಾಡಲಿ. ಎಲ್ಲರೆದುರು ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಎಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡೋಣ. ಎಲ್ಲ ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೆ, ಪವಿತ್ರ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಜೀವ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಓ ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧನೆ. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯುವರ್ ನೇಮ್ ಜೀಸಸ್, ಹಲ್ಲೆಲೂಯಾ. ಓ ಗ್ಲೋರಿ ಟು ಯುವರ್ ನೇಮ್ ಲಾರ್ಡ್, ಹಲ್ಲೆಲೂಯಾ. ಹೌದು ಕರ್ತನೆ, ರಾಜಾದಿರಾಜನೇ ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಹಗಲು ರಾತ್ರಿ ಮರೆಯುವುದು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ದೇವರು ಆದುಕೊಂಡಿರುವ ಅವರು ಭಕ್ತರು ಹಗಲು ರಾತ್ರಿ ಮೊರೆ ಇರುವಾಗ ಅವರ ಪ್ರಾರ್ಥನೆಗೆ ನ್ಯಾಯ ಮಾಡಲು ತಡೆ ಮಾಡಿದರೂ ಅವರಿಗೆ ಕೂಡಲೇ ನ್ಯಾಯ ಮಾಡದೇ ಇರುವನ ಖಂಡಿತವಾಗಿ ಅವರಿಗೆ ನ್ಯಾಯ ಮಾಡುತ್ತಾನೆ. ಅಂದ್ರೆ ಅರ್ಥ, ಪ್ರಾರ್ಥನೆ ಅನ್ನೋದು ಪ್ರತಿ ಮಾನವನಿಗೆ ಕೊಡಲಾಗಿರ್ತಂತ ಒಂದು ಹಕ್ಕಾಗಿದೆ. ಓ ರಬ ಶಿಖಲ ಬಂದುರಿ ಅಂದರ ಬಲಬ ಶಬದರ ಬಂದುರಿ ಅಂದರ. ಕರ್ತನೆ, ಪ್ರಾರ್ಥನೆ ಅನ್ನೋದು ಪ್ರತಿ ಮಾನವನಿಗೆ ಕೊಡಲಾಗಿರ್ತಂತಹ ಒಂದು ನ್ಯಾಯಬದ್ಧವಾದ ಹಕ್ಕಾಗಿದೆ. ಮತ್ತು ನ್ಯಾಯಾಧೀಶನು ಅದನ್ನು ಅವರ ಪ್ರಾರ್ಥನೆಗೆ ಉತ್ತರ ಕೊಡಲೇಬೇಕು, ಆರ್ಡರ್ ಪಾಸ್ ಮಾಡಲೇಬೇಕು, ನ್ಯಾಯ ಮಾಡಲೇಬೇಕನ್ನತಕ್ಕಂತ ಆ ನ್ಯಾಯಾಧೀಶನಿಗೆ ಕರ್ತವ್ಯ ಹೇಗಿತ್ತು ಅದಕ್ಕಿಂತ ಹೆಚ್ಚಿನ ಕರ್ತವ್ಯ ಬದ್ಧನಾಗಿದ್ದಾನೆ ಪರಲೋಕದಲ್ಲಿ ಆಸೀನರುಡನಾಗಿರುವಂತಹ ನಮ್ಮ ರಾಜಾದಿರಾಜನು. ಕೀರ್ತನೆಯಲ್ಲಿ ಒಂದು ಅದ್ಭುತವಾದ ಮಾತುಪಾಡಿದೆ. ತನ್ನ ನಾಮಕ್ಕಿಂತಲೂ ಹೆಚ್ಚಿನ ಅಗ್ರಸ್ಥಾನವನ್ನು ತನ್ನ ವಾಕ್ಯಕ್ಕೆ ದೇವರು ಕೊಟ್ಟಿದಂತೆ. ತನ್ನ ನಾಮಕ್ಕಿಂತಲೂ ತಾನು ಆಡಿರುವ ಮಾತುಗಳಿಗೆ, ನುಡಿಗಳಿಗೆ, ವಚನಗಳಿಗೆ, ಆತನ ಕಟ್ಟಳೆಗಳಿಗೆ ಆತನ ಅಗ್ರಸ್ಥಾನವನ್ನು ಕೊಟ್ಟಿದ್ದಾನೆ. ತನ್ನ ಪ್ರಾಣ ಬೇಕಾದ್ರೆ ಶಿಲುವೆ ಮೇಲೆ ಕೊಟ್ಟನು ತನ್ನ ಮಾತಿನ ನಿಮಿತ್ತವಾಗಿ. ದೇವರ ಮಕ್ಕಳೇ, ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ. ಇವತ್ತು ಯಾರ್ಯಾರು ಕರ್ತನೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಲು ಈ ಸತ್ಯವನ್ನು, ಈ ವಾಸ್ತವಿಕ ಸತ್ಯವನ್ನು, 18ನೇ ಶತಮಾನದಲ್ಲಿ ಆಗಿರತಕ್ಕಂಥ ಈ ಸತ್ಯವನ್ನು, ಇವತ್ತು ವಾಸ್ತವಿಕ ಸತ್ಯವನ್ನು ಕರ್ತನೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುವಂತೆ ಇವತ್ತು ಈ ವಾಕ್ಯಗಳನ್ನು ನಮ್ಮನ್ನು ಪ್ರೇರೇಪಿಸಿ ನಮಗೆ ದೃಢ ಸಂಕಲ್ಪನ ಉಂಟು ಮಾಡಿ ಕರ್ತನೆ ಭೂಮಿಯಲ್ಲಿ ನಂಬಿಕೆಯನ್ನು ಕಾಣುವನು. ಹೌದು, ಈ ನ್ಯಾಯ ಪ್ರಮಾಣದ ಮೇಲೆ ನಂಬಿಕೆ ಇದೆ ಎಂದು ಕಾಣುತ್ತಾನ ದೇವರು. ನಿನಗೆ ನ್ಯಾಯ ಸಿಗುತ್ತದೆ, ನಿನಗೆ ಹಕ್ಕಿದೆ ಎಂಬ ನಂಬಿಕೆ ನಿನಗಿದೆಯಾ? ದೇವರು ನಿನಗೆ ಖಂಡಿತವಾಗಿ ನ್ಯಾಯ ಮಾಡುತ್ತಾನೆ ಎಂಬ ನಂಬಿಕೆ ನಿನಗಿದೆಯಾ? ದೇವಕುಮಾರನು ಮನುಷ್ಯ ಕುಮಾರನು ಭೂಮಿ ಮೇಲೆ ಬರುವಾಗ ಮಾನವರಲ್ಲಿ ನಂಬಿಕೆ ಇದೆಯೇ ಎಂದು ಹುಡುಕೋನು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತಾರೆ. ಕರ್ತನೆ, ಇವತ್ತು ನಿನ್ನ ಈ ಒಂದು ಸಂದೇಶವನ್ನು ಕೇಳ್ತಿರೋ ನನ್ನ ಎಲ್ಲಾ ಪ್ರಿಯ ಸಹೋದರ ಕರ್ತನೆ, ಅವರು ಮಾಡುವ ಪ್ರಾರ್ಥನೆ ಪ್ರಾಮಾಣಿಕವಾಗಿ ತಮ್ಮ ಕೆಟ್ಟ ನಡತೆ ಬಿಟ್ಟು ತಿಳ್ಕೊಂಡು ರಾಜ ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋರಿಗೆ ಈಗಲೇ ಉತ್ತರ ದೊರಕಲಿ ಎಂಬುದಾಗಿ ಹಾರೈಸುತ್ತಾರೆ. ಯಾರ್ಯಾರು ನನ್ನ ಜೊತೆಲಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ನನ್ನ ವೀಕ್ಷಕರು, ನನ್ನ ಪ್ರಿಯ ಸಹೋದರರು, ನಿಮ್ಮ ಮನವಿಗಳನ್ನು ಪ್ರಾರ್ಥನೆ ಮಾಡ್ರಿ. ನನಗೆ ಪರ್ಮನೆಂಟ್ ಜಾಬ್ ಬೇಕು, ನನಗೆ ಇಲ್ಲೇ ಜಾಬ್ ಬೇಕು, ನಾನು ಇಲ್ಲೇ ಕಾಯಂ ಆಗಬೇಕು, ನಾನು ಅಧಿಕಾರ ಸ್ಥಾನದಲ್ಲಿ ಹೋಗ್ಬೇಕು, ನನಗೆ ಇನ್ನೇ ಪ್ರಮೋಷನ್ಸ್ ಬೇಕು, ನನ್ನ ಜೀವನದಲ್ಲಿ ತನ್ನ ಸಂಕಷ್ಟಗಳು ದೂರ ಆಗಬೇಕು, ನನ್ನ ರೋಗಗಳು ದೂರ ಆಗಬೇಕು, ನನ್ನ ಬಲಹೀನಗಳು ದೂರ ಆಗಬೇಕು. ನಿನ್ನ ಬೇಡಿಕೆಗಳನ್ನು ಬೇಡಿಕೋ. ಕರ್ತನಾದ ಯೇಸು ಕ್ರಿಸ್ತನು ಖಂಡಿತವಾಗಿ ಹೇಳಿದ ಮಾತನ್ನು ನೆರವೇರಿಸತಕ್ಕಂಥವನಾಗಿದ್ದಾನೆ. ಓ ರಬಾ ಶಿಖಲ ಬಂದುರಿ ಅಂದರಬಾ. ಎಂತ ಸಂಕಟದಲ್ಲಿ ಇದೆಯಾ? ಕಮಾನ್ ಬೇಡಿಕೋ, ಈಗಲೇ ಬೇಡಿಕೋ. ಯೇಸು ನಿನಗೆ ಇಲ್ಲಿಂದಲೇ ನಾನು ಹೇಳ್ತಾ ಇದ್ದೇನೆ, ನಿನ್ನ ಬೇಡಿಕೆಗಳನ್ನು ಈಡೇರಿಸ್ತಾನೆ. ದಿಸ್ ಇಸ್ ದ ಲಾ, ದ ಬುಕ್ ಆಫ್ ಲಾ, ದ ರಿಟರ್ನ್ ಡಾಕ್ಯುಮೆಂಟ್ ಇಸ್ ದೇರ್ ವಿತ್ ಮೀ. ಇದು ಕೈಬರ, ಇದು ನೇರವಾಗಿ ಲಿಖಿತ ನ್ಯಾಯ ಪ್ರಮಾಣ ನಮ್ಮ ಕಡೆ ಇದೆ ರಾಜ. ಓ ರಬಾ ಶಿಖಲ ಬಂದರಬಾ ಸಬರಬ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ, ಇಷ್ಟು ದಿವಸಗಳ ಕರ್ತನೆ ನಾವು ಬೇಸರಗೊಂಡು ಪ್ರಾರ್ಥನೆಯಲ್ಲಿ ಆಸಕ್ತಿ ತೋರಿಸದೆ ನಾವು ಇಷ್ಟ ಪ್ರಕಾರವಾಗಿ ಬೇಕಾಬಿಟ್ಟಿಯಾಗಿ ನಡ್ಕೊಂಡಿದ್ದೇವೆ. ಆದರೆ ನಿನ್ನ ವಾಕ್ಯ ಹೇಳ್ತಾ ಇದೆ, ನನ್ನ ಜನರು, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು, ದುರ್ನಡತೆಯನ್ನು, ಪಾಪಿಷ್ಠ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖದರ್ಶನ ಹುಡುಕಿ ನನ್ನನ್ನು ಪ್ರಾರ್ಥಿಸುವುದಾದ್ರೆ, ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಪ್ರಾರ್ಥಿಸುವುದಾದ್ರೆ ಪರಲೋಕದಿಂದ ನಾನು ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಿರಿ ಎಂಬುದಾಗಿ ರಾಜ. ಹೌದು ಕರ್ತನೆ, ಅಲ್ಪಸಂಖ್ಯಾತರಾದ ನಾವು ಮಾಡುವ ಪ್ರಾರ್ಥನೆ ನಮ್ಮ ದೇಶದಲ್ಲಿ ಆರೋಗ್ಯ ತರ್ತದೆ. ಅಲ್ಪಸಂಖ್ಯಾತರಾದ ನಾವು ಮಾಡುವ ಪ್ರಾರ್ಥನೆ ನಮ್ಮ ದೇಶದಲ್ಲಿ ಆರ್ಥಿಕ ಆರೋಗ್ಯ, ಭೌತಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ, ರಾಜಕೀಯ ಆರೋಗ್ಯವನ್ನು ತರತಕ್ಕಂಥ ಸಾಮರ್ಥ್ಯ ನಮ್ಮ ಬಾಯಲ್ಲಿ, ನಮ್ಮ ನುಡಿಯಲ್ಲಿ, ನಮಗಿರುವ ಹಕ್ಕಲ್ಲಿ ಕೊಟ್ಟಿದೆ ಎಂಬುದಾಗಿ ಕರ್ತನೆ ಇವತ್ತು ನಾವು ತಿಳಿದುಕೊಂಡಿದ್ರು ರಾಜ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಮಾಡ್ತಿರ್ತಾನೆ ಎಲ್ಲ ನನ್ನ ಪ್ರಿಯ ಸಹೋದರಿ ನನ್ನ ಜೊತೆಲಿ ಏಕೀಭವಿಸಿ ಮಾಡ್ತಿರ್ತಾನೆ ಪ್ರಾರ್ಥನೆ, ಅವ್ರ ಆರೋಗ್ಯಕ್ಕಾಗಿ ಮಾಡ್ತಿರುವ ಪ್ರಾರ್ಥನೆ, ಯೇಸು ನಾಮದಲ್ಲಿ ಅವರಿಗೆ ಆರೋಗ್ಯ ಉಂಟಾಗಲಿ ರಾಜ. ರಬಾ ಶಬಲಬಾದರಬ. ಕರ್ತನೆ ಅವರ ಬಿಡುಗಡೆಗಾಗಿ, ಅವರ ಸಂಕಟದಲ್ಲಿ ಬಿಡುಗಡೆಗಾಗಿ ಮಾಡ್ತಿರ್ತಾರೆ ಪ್ರಾರ್ಥನೆ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಅವರಿಗಿಂತ ಎಲ್ಲಾ ಕೆಟ್ಟ ಚಟಗಳು, ದುಷ್ಟಗಳು, ಎಲ್ಲಾ ದುಷ್ಟ ಶಕ್ತಿಗಳ ಬಾಧೆಗಳಿಂದ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ
ಹೌದು ರಾಜ, ಯಾರ್ಯಾರು ಕರ್ತನೆ ತಮ್ಮ ರಕ್ಷಣೆಗಾಗಿ, ತಮ್ಮ ಜೀವನದ ರಕ್ಷಣೆಗಾಗಿ, ತಮ್ಮ ಜೀವನದಲ್ಲಿ ಆರ್ಥಿಕ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾರೆ, ಯೇಸು ಕ್ರಿಸ್ತು ನಾಮದಲ್ಲಿ ಅವರಿಗೆ ಆರ್ಥಿಕ ರಕ್ಷಣೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾನೆ ಕರ್ತನೆ. ಕೊನೆಗೆ ನಿತ್ಯ ಜೀವ ಕರ್ತನೆ, ಅನಂತ ಜೀವ ಕರ್ತನೆ, ರಕ್ಷಣೆ ಕರ್ತನೆ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಜೀವಮಾನ ಕಾಲವೆಲ್ಲ ಕರ್ತನೆ ಸುಖ ಶಾಂತಿ ನಿನ್ನ ಮಕ್ಕಳಿಗೆ ದೊರಕಲಿ ರಾಜ. ಶಾಂತಿ ಸಮಾಧಾನ ನೆಮ್ಮದಿ ದೊರಕಲಿ ರಾಜ. ಅವರೆಲ್ಲರಿಗೆ ಅವರು ಮಾಡುವ ಪ್ರಾರ್ಥನೆಗಳಿಗೆ ಈಗಲೇ ಉತ್ತರ ದೊರಕುವ ತನಕ ಎಡಬಿಡದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾರೆ. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ದಿಗುತ್ತದೆ ಎಂಬುದಾಗಿ ಈ ಲಿಖಿತ ನ್ಯಾಯ ಪ್ರಮಾಣದಿಂದ ನಾವು ಆಧಾರವಾಗಿ ಹೇಳ್ತಾ ಇದ್ದೇವೆ. ಯೇಸು ಕ್ರಿಸ್ತು ನಾಮದಲ್ಲಿ ಕರ್ತನೆ ಇದನ್ನು ಆಧಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಎಲ್ಲರ ಮನವಿಗಳನ್ನು, ಪ್ರಾರ್ಥನೆಗಳನ್ನು, ವಿನಂತಿಗಳನ್ನು ಕರ್ತನೆ ಯೇಸು ಕ್ರಿಸ್ತು ನಾಮದಲ್ಲಿ ಅನುಗ್ರಹಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಮಿಸ್ ಮಾಡ್ಕೊಂಡಿದ್ದೆ. ನಾವು ನಮ್ಮ ಹಕ್ಕನ್ನು ಉಪಯೋಗ ಮಾಡದೆ, ಪ್ರಾರ್ಥನೆ ಮಾಡದೆ, ಬೇಕಾಬಿಟ್ಟಿಯಾಗಿ ನಮ್ಮ ಸಮಯವನ್ನು ಖರ್ಚು ಮಾಡಿದ್ದೇವೆ. ಮೊಬೈಲ್ನಲ್ಲಿ, ಟಿವಿ ಸೀರಿಯಲ್ಗಳಲ್ಲಿ, ಪ್ರೋಗ್ರಾಮ್ಗಳಲ್ಲಿ ಖರ್ಚು ಮಾಡದೆ ಈಗ ನಮ್ಮ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ. ಗಾಡ್ ಬ್ಲೆಸ್ ಯು. ಎಲ್ಲಾ ಜನರಿಗೆ ಈ ವಾಕ್ಯವನ್ನು ಶೇರ್ ಮಾಡ್ತೀನಿ ಎಂಬುದಾಗಿ ನಂಬುತ್ತೀನಿ.